ಇದ್ದೆ, ಬಟ್ ಏನೂ ಸಾಧನೆ ಆಗಿಲ್ಲ. ಸೊ 2007 ನಾನು ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಿನಿಮಾ ಮಾಡೋಣ ಅಂತ ರಿಜಿಸ್ಟರ್ ಮಾಡ್ಕೊಂಡೆ. ನಾನು ಅವತ್ತು ನಾನು ಮಾಡಲಿಕ್ಕಾಗಿಲ್ಲ, ಅವತ್ತಿಂದ ಇದುವರೆಗೂ ಮಾಡಲಿಕ್ಕಾಗಿಲ್ಲ. ಸೊ 2023 ನಮ್ಮ ಸ್ನೇಹಿತರು, ಒಂದು 30 ವರ್ಷದ ಸ್ನೇಹಿತರು, ರಮೇಶ್ ಕೃಷ್ಣ ಅವರೊಂದು ಸದಭಿರುಚಿಯ ಒಂದು ಚಿತ್ರ, ಅಂದರೆ ಎಲ್ಲ ಒಂದು ಮಕ್ಕಳಿಗೆ, ಒಂದು ಯುವ ಜನಾಂಗಕ್ಕೆ ಮತ್ತು ಪೇರೆಂಟ್ಸ್ಗೆ, ಮೇಜರಾಗಿ ಪೇರೆಂಟ್ಸ್ಗೆ, ಇದು ಅವ್ರಿಗೆ ಒಂದು ಅವೇರ್ನೆಸ್ ಕೊಡುವಂಥ ಒಂದು ಚಿತ್ರ ಇದು. ಅದರದ್ದು ಏನು ಮುಂದೆ ರಿಲೀಸ್ ಆಗುತ್ತೆ, ಅದನ್ನು ನೋಡಿ ಅಟ್ಲೀಸ್ಟ್ ಎಲ್ಲರೂ ನಮಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಬೇಡ್ಕೊಳ್ತೀನಿ. ಇಂಡಸ್ಟ್ರಿಯಲಿಸ್ಟ್, ನಾನು ಪ್ಲಾಸ್ಟಿಕ್ ಇಂಡಸ್ಟ್ರಿ ಇದೆ ನಂದು. ನಾನು ಒಂದು 1998 ಅದು ಮಾಡ್ತಾಯಿದ್ದೀನಿ. 2007 ಮುಂಚೆ ನಾನು ಆ್ಯಕ್ಚುಲಿ 1992 ನಾನು ಫಿಲಿಮ್ ಲ್ಯಾಂಡ್ ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಂದಿದ್ದು. ನಾನು ಆ್ಯಕ್ಟ್ ಮಾಡಬೇಕು, ಒಂದು ಆರ್ಟಿಸ್ಟ್ ಆಗಬೇಕು ಅಂತ ಬಂದೆ. ಇದರಲ್ಲಿ ಮಾಡಿದ್ದೀರಾ ಸರ್? ಇದರಲ್ಲಿ ನಾನು ಮಾಡಲಿಲ್ಲ. ಬಟ್ ಮಾಡಬೇಕಲ್ವ ಸರ್? ಆಗಿಲ್ಲ, ಅಲ್ಲ, ಪಾತ್ರ ಮಾಡೋಕ್ಕೋಸ್ಕರ ನಾನು ಪ್ರೊಡ್ಯೂಸರ್ ಆಗಿಲ್ಲ. ಬಟ್ ಮೊದಲು ಮಾಡಬೇಕು ಅಂದ್ಕೊಂಡಿದ್ದೆ. ಬೇರೆ ಯಾರಾದರೂ ನನಗೆ ಇದು ಪ್ರೋತ್ಸಾಹ ಇದು ಕೊಟ್ಟಿದ್ರೆ ನಾನು ಮಾಡ್ತಾ ಇದ್ದೆ. ನಾನೇ ಪ್ರೊಡ್ಯೂಸ್ ಮಾಡಿಬಿಟ್ಟು ನಾನೇ ಆ್ಯಕ್ಟಿಂಗ್ ಮಾಡೋದು ಅದು ಸಮಂಜಸ ಅಲ್ಲ ಅನ್ಸುತ್ತೆ ನನಗೆ. ಸೊ ಅದಕ್ಕೆ ಒಂದು ಹೊಸ ಮುಖಗಳಿಗೆ ನಾನು ಚಾನ್ಸ್ ಕೊಟ್ಟಿದ್ದೀನಿ. ಸರ್ 100% ಟಚ್ ಆಗಬೇಕು ಅಂತ ಮಾಡಿರೋದು ನಾವು. ನೋಡೋಣ, ಯಾಕೆಂದರೆ 100% ಇನ್ಕ್ಲೂಡಿಂಗ್ ಮೀ, ನನಗೆ ಯಾಕೆಂದರೆ ನನಗೆ ಟಚ್ ಆಗಿರೋದ್ರಿಂದ ನಾನು ಬೇರೆಯವ್ರಿಗೆ ಅಟ್ಲೀಸ್ಟ್ ಇದಾಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಅಲ್ಲ, ಹೇಳ್ಬೇಕು ಅಂದರೆ ಹೇಳ್ತೀರಿ, ಬಟ್ ಫಿಲಿಮು ನಾನು ದುಡ್ಡು ಕಳ್ಕೊಳ್ಬೇಕಾಗುತ್ತೆ ಅಲ್ಲ ಈಗಾಗಲೇ ಸರ್. ಇದು ಸರಿ, ಇನ್ನೂ ಒಂದು 2 ಕ್ವೆಶನ್ ಕೇಳಿದ್ರು ಉತ್ತರ ಬಿಟ್ಬಿಡ್ತೀನಿ. ಆಮೇಲೆ ಮತ್ತೆ ತಿರುಗಿ ನಾನು ಅವರು ಕಿತ್ತಾಡ್ತಾ ಇರ್ಬೇಕು. ಅಲ್ಲ, ಹೇಗೆ ಅನರ್ಥಗಳು ಹೇಗೆ ಸಂಭವಿಸ್ತವೆ ಅಂತ ಹೇಳಿ ಸಾಕು. ಅನರ್ಥ ಸಂಭವಿಸೋದನ್ನ ನಮ್ಮ ಡೈರೆಕ್ಟ್ ಹೇಳ್ತಾರೆ ಸರ್, ಯಾಕಂದ್ರೆ ಅವ್ರ ಕಾನ್ಸೆಪ್ಟು. ನಾವೇನಿದು ಕಾಂಟೆಂಟ್ ಇರೋದು ಅದಕ್ಕೋಸ್ಕರ ಸರ್ ನಾವು, ಯಾಕಂದ್ರೆ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಗೋಸ್ಕರ ನಾನು ಮಾತಾಡ್ತಾ ಇರೋದು ಈ ಮಾತು. 10 ಅಥವಾ 15 ಪೋಸ್ಟ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. 15 ಪೋಸ್ಟ್ ಖಾಲಿ ಇರ್ಬೋದು ಅಂತ. ಆದರೂ ಕೂಡ 1000 ಜನ 1500 ಜನ ಬಂದು ಎಕ್ಸಾಮ್ನ ಬರೀತಾರೆ, ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ. ಎಲ್ರಿಗೂ ಗೊತ್ತಿರುತ್ತೆ, ಎಕ್ಸಾಮ್ ಬರೆಯೋರಿಗೆಲ್ಲ ಗೊತ್ತಿರುತ್ತೆ 10 ಪೋಸ್ಟು ಅಥವಾ 15 ಪೋಸ್ಟ್ ಇರೋದು ಅಂತ. ಆದ್ರೂ ಆ 15ರಲ್ಲಿ ನಾನು ಒಬ್ಬ ಅಂತ ಎಲ್ಲರೂ ಅನ್ಕೋತಾ ಇರ್ತಾರೆ. ಎಲ್ಲರೂ 15ರಲ್ಲಿ ನಂದು ಹಾಗೆ ಆಗುತ್ತೆ, ಸಖತ್ತಾಗಿ ಬರೆದಿದ್ದೀನಿ, ನಂದು ಹಾಗೆ ಆಗುತ್ತೆ ಅಂತ ಎಲ್ಲರೂ ಅನ್ಕೋತಾರೆ. ಅದೇ ರೀತಿನೂ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹಾಗಾಗಿದೆ ಸರ್. ಕೆಲವೇ ಚಿತ್ರಗಳು ಮಾತ್ರನೇ ಜನ ತಗೊಳ್ತಾ ಇದ್ದಾರೆ, ಮಿಕ್ಕಿದಕ್ಕೆ ಜನ ಥಿಯೇಟರ್ಗೆ ಬರ್ತಾನೆ ಇಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ನಾವೂ ನೋಡಿ ಆ ಪರಿಸ್ಥಿತಿನಲ್ಲೇ ಆ 15ರಲ್ಲಿ ನಾವು ಒಬ್ಬರು ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಈ ಚಿತ್ರನ ನಾನು ಪ್ರೊಡ್ಯೂಸರ್ಗೆಲ್ಲ ಫಸ್ಟಲ್ಲೇ ಹೇಳಿದ್ದೀನಿ, ಏನು ಇದೊಂದು ಕಲಿಕೆಗೆ ಅವಕಾಶ ಅಷ್ಟೇ ಇದು ಅಂದ್ಬಿಟ್ಟು. ಯಾಕೆಂದರೆ ಬಿಸ್ನೆಸ್ ಅನ್ನೋದು ತುಂಬ ಕಷ್ಟ ಇದೆ. ಸಿನಿಮಾ ಮಾಡೋದು ನಾವು ಕಷ್ಟಪಟ್ಟು ಹೋರಾಟ ಮಾಡಿ ನಮ್ಮ ಪ್ರತಿಭೆನ ತೋರಿಸ್ಕೊಳ್ಬೇಕು ಅಂತ ನಾಯಕರಾಗಲಿ ನಾಯಕಿಯರಾಗಲಿ ಎಲ್ಲರೂ ನಾವೆಲ್ಲ ಕಷ್ಟಪಟ್ಟು ಮಾಡ್ತೀವಿ. ಬಟ್ ಅದನ್ನು ರಿಲೀಸ್ ಮಾಡೋದು ಇದೆಯಲ್ಲ ಸರ್, ಇವತ್ತು ಅದು ತುಂಬಾ ಕಷ್ಟವಾದ ಕೆಲಸ ಆಗಿಬಿಟ್ಟಿದೆ. ಎಸ್ಪೆಷಲಿ ಏನಂದರೆ ರಿಲೀಸೂ ನಮ್ಮ ರಮೇಶ್ ಅಂತ ಒಬ್ಬ ಒಳ್ಳೆ ಡಿಸ್ಟ್ರಿಬ್ಯೂಟರ್ ಸಿಕ್ಕಿದಾಗ ನಾವು 100% ಮಾಡ್ಬೋದು. ಮೇಡಮ್ ಅವ್ರನ್ನು ಒಂದು ಚೇರ್, ರಮೇಶ್ ಅವ್ರ ವೇದಿಕೆಗೆ ಬರಬೇಕು, ದಯವಿಟ್ಟು ಬನ್ನಿ ಪ್ಲೀಸ್. ಬಂದರೂ ಕೂಡ ಸಿನಿಮಾನ ನೋಡೋದಕ್ಕೆ ಯಾರೂ ಬರ್ತಾ ಇಲ್ಲ. ಅಂಥ ಒಂದು ಪರಿಸ್ಥಿತಿನಲ್ಲಿ 15ರಲ್ಲಿ ನಾವು ಒಬ್ಬರು ಅಂದ್ಕೊಂಡು ಈ ಚಿತ್ರನ ನಾವು ಮಾಡಿದ್ದೀವಿ ಸರ್. ಇನ್ನೊಂದು ನನ್ನ ಇದು ಏನಂದರೆ, ನಾವೆಲ್ಲ ಚಿತ್ರರಂಗದ ವೈಭವದ ದಿನಗಳನ್ನು ನೋಡಿರೋರು, ನಾವೆಲ್ಲ ಹುಡುಗರಲ್ಲ. ಈಗಿನ ಹುಡುಗರೆಲ್ಲ ಆ ವೈಭವ ಗೊತ್ತಿಲ್ಲ, ಯಾವುದೋ ಒಂದೊಂದು ಸಿನಿಮಾ ನೋಡಿರ್ತಾರೆ. ನಾವೆಲ್ಲ ಏನಂದರೆ ಚಿಕ್ಕ ವಯಸ್ಸಿಂದ ಸಿನಿಮಾನೇ ಹುಚ್ಚು. ಸಿನಿಮಾ ಅಂದರೆ ಆ ಥಿಯೇಟ್ರು, ಆ ಗೋಜಲು, ಆ ಸದ್ದು ಗದ್ದಲ, ಅದನ್ನು ಎಂಜಾಯ್ ಮಾಡಿಕೊಂಡು ನಾವೆಲ್ಲ ಸಿನಿಮಾಗಳು ನೋಡ್ಕೊಂಡು ಬಂದಿರೋದು. ಸೊ ಇವತ್ತು ಆ ಪರಿಸ್ಥಿತಿ ಕನ್ನಡ ಚಿತ್ರರಂಗದಲ್ಲಿ ಎಲ್ಲಿನೂ ಕಾಣಿಸ್ತಾ ಇಲ್ಲ ಸರ್.
ನಾನು ಎಲ್ಲೋ ಒಂದು ಕಡೆ ಇದನ್ನು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಕನ್ನಡ ಚಿತ್ರರಂಗದ ದಿಗ್ಗಜರೆಲ್ಲ ಖಂಡಿತವಾಗ್ಲೂ ಒಂದಾಗ್ತಾರೆ ಅಂತ ಒಂದು ನಂಬಿಕೆ ನನಗಿದೆ. ಒಂದಾಗಿ ಇದಕ್ಕೇನೋ ಒಂದು ಕರೆಕ್ಟ್ ಸೊಲ್ಯೂಷನ್ನ ಕಂಡುಕೊಂಡು ಮತ್ತೆ ಜನಗಳು ಥಿಯೇಟರ್ನ ಹತ್ರ ಮುಖ ಮಾಡುವಂತೆ ನಮ್ಮ ಎಲ್ಲ ಕನ್ನಡ ಚಿತ್ರರಂಗದ ದಿಗ್ಗಜರು ಮಾಡ್ತಾರೆ ಅನ್ನೋ ಒಂದು ಭರವಸೆ ನಂಬಿಕೆ ನಾವೆಲ್ಲರೂ ಇಟ್ಕೊಂಡಿದ್ದೀವಿ ಸರ್. ಯಾಕಂದರೆ ಇವತ್ತು ಆ ಒಂದು ಕೆಲಸ ಶೀಘ್ರದಲ್ಲೇ ಆಗಬೇಕು. ಯಾಕೆಂದರೆ ಕಂಟೆಂಟ್ ಚೆನ್ನಾಗಿರ್ಬೋದು, ಇನ್ನೂ ಚೆನ್ನಾಗಿ. ಇವಾಗ ನಾನು ಹೇಳ್ದಂಗೆ ನಮ್ಮದು ಕಂಟೆಂಟ್ ಚೆನ್ನಾಗಿದ್ರೇನು 15ರಲ್ಲಿ ಒಬ್ಬ ಅಷ್ಟೇ. ನಾನು ಎಲ್ಲೂ ಯಾರ ಹತ್ರನೂ ಬಂದ್ಬಿಟ್ಟು ಸರ್ ನನ್ನ ಸಿನಿಮಾ ಹಂಗೆ ಸರ್ ಹಿಂಗೆ ಸರ್ ಅವೆಲ್ಲ ಮಾತಾಡೋದಕ್ಕೆ ಆಗ್ತಾನೆ ಇಲ್ಲ ಪರಿಸ್ಥಿತಿ. ಎಸ್ಪೆಷಲಿ ನಾವೆಲ್ಲ ಚಿಕ್ಕ ಸಿನಿಮಾಗಳನ್ನು ಮಾಡ್ತಾ ಇದ್ದೀವಿ. ಅಂದರೆ ದೊಡ್ಡ ಸ್ಕೇಲಲ್ಲಿ ದೊಡ್ಡ ಸ್ಟಾರ್ನ ಇಟ್ಕೊಂಡು ನಾವು ಮಾಡ್ತಾ ಇಲ್ಲ. ಸೊ ಹಾಗಾಗಿ ನಮ್ಮಂಥವ್ರಿಗೆ ಎಲ್ಲ ದಿಗ್ಗಜರು ಸೇರಿ ಇದಕ್ಕೆ ಒಂದು ಕರೆಕ್ಟ್ ಸೊಲ್ಯೂಷನ್ನ ಕಂಡು ಇಟ್ಕೋತಾನೆ ಅನ್ನೋ ಒಂದು ಭರವಸೆ ನಂಬಿಕೆ ಖಂಡಿತವಾಗ್ಲೂ ನಾವು ಇಟ್ಕೊಂಡಿದ್ದೀವಿ ಸರ್. ಈಗ ಅನರ್ಥ ಚಿತ್ರದ ಬಗ್ಗೆ ಮಾತಾಡ್ತೀನಿ ಸರ್. ಇದು ಪುಸ್ತಕಗಳು ಓದೋರು ಪೀಠಿಕೆ ಇದ್ದೇ ಇರುತ್ತೆ. ಪುಸ್ತಕ ಓದೋರಿಗೆಲ್ಲ ಗೊತ್ತಿರುತ್ತೆ ಅದು ಪೀಠಿಕೆ ಆದಮೇಲೆ ಮೇನ್ ಸಬ್ಜೆಕ್ಟಿಗೆ ಬರ್ತೀವಿ ಅನ್ನೋದು. ಒಂದು ಸಿನಿಮಾ ಮಾಡಬೇಕು ಅಂತ ನಾನು ನಿರ್ಧಾರ ಮಾಡಿದೆ. ಸೊ ಈಗಿನ ಚಿತ್ರರಂಗದ ಪರಿಸ್ಥಿತಿ ನಾನು ಹೇಳಿದ್ನಲ್ಲ ಆ ರೀತಿ ಎಲ್ಲೋ ಒಂದು ಕಡೆ ನಾನೊಂದು ದೊಡ್ಡ ಸಿನಿಮಾ ಮಾಡಿಬಿಟ್ಟು ಸರ್, ಇವನ್ ಒಂದು ಬೋಂಡಾ ವ್ಯಾಪಾರ ಮಾಡೋರು ಕೂಡ ಅವ್ನಿಗೆ ವ್ಯಾಪಾರ ಮಾಡೋದು ಗೊತ್ತಿಲ್ಲದೆ ಇದ್ರೆ, ಅದನ್ನು ಮಾರ್ಕೆಟಿಂಗ್ ಮಾಡೋಕ್ಕೆ ಗೊತ್ತಿಲ್ಲದೆ ಇದ್ರೆ 100% ಅವ್ನು ಸೋಲ್ತಾನೆ. ಒಂದು ಬೋಂಡಾ ವ್ಯಾಪಾರಿ ಕೂಡ ಅವನು ಮುಚ್ಕೊಂಡು ಹೋಗ್ಬೇಕು. ಎಷ್ಟೋ ಜನ ನಾನು ನೋಡಿದ್ದೀನಿ. ಅಂಥದ್ದು ಸಿನಿಮಾ ಸರ್. ಇದು ಯಾರ್ಯಾರೋ ಏನೇನೋ ಬಂದ್ಬಿಟ್ಟು ಇಲ್ಲಿ ಮಾಡ್ಬಿಡೋದಕ್ಕೆ ಖಂಡಿತವಾಗ್ಲೂ ಆಗೋದಿಲ್ಲ. ಸಿನಿಮಾ ಅನ್ನೋದು ಅದು ಒಂದು ದೊಡ್ಡ ಮಾಧ್ಯಮ, ದೊಡ್ಡ ಇಂಡಸ್ಟ್ರಿ ಸಿನಿಮಾ ಅನ್ನೋದು. ಯಾಕಂದರೆ ಸಿನಿಮಾ ಅನ್ನೋದು ನಮ್ಮ ರಕ್ತದಲ್ಲೇ ಹರಿತಾ ಇರೋದ್ರಿಂದ ಹೇಳ್ತಾರೆ ಮಾತಿದು. ಸೊ ಸಿನಿಮಾ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ. ಅದನ್ನು ಗೊತ್ತಿಲ್ದಿರ ನಾವೆಲ್ಲ ಒಂದು ಕಡೆ 1 ಕೋಟಿ ಅಲ್ಲ 5 ಕೋಟಿ ಅಲ್ಲ 10 ಕೋಟಿ ಸಿನಿಮಾ ಮಾಡಿದ್ರು ಕೂಡ ಅದರ ಹೇಗೆ ಅದನ್ನು ರಿಲೀಸ್ ಮಾಡಬೇಕು, ಹೇಗೆ ಜನ ಬರ್ತಾರೆ, ಯಾವ ರೀತಿ ಕಂಟೆಂಟ್ ತಗೊಳ್ತಾರೆ, ಇದು ಗೊತ್ತಿಲ್ಲದೆ ಇದ್ರೆ ಖಂಡಿತವಾಗ್ಲೂ ನಾವು ಸೋತ್ಬಿಡ್ತೀವಿ. ಇದನ್ನು ನಾನು ಫಸ್ಟ್ ಶ್ರೀಧರ್ಗೆ ಹೇಳಿದೆ. ಶ್ರೀಧರ್ ಇಸ್ ಮೈ ಕ್ಲೋಸ್ ಫ್ರೆಂಡ್. ಮೊದಲಿಂದ ಗೊತ್ತಿದ್ರಿಂದ ಶ್ರೀಧರ್ ದುಡ್ಡು ಬರುತ್ತೋ ಇಲ್ವೋ, ದುಡ್ಡು ಬರೋದು ಬಿಡೋದು ನಾನು ಬಂದ್ಬಿಟ್ಟು, ಯಾಕಂದರೆ ದುಡ್ಡು ಬರುತ್ತೆ ಅಂತ ಹೇಳೋರಿಗೆ ಚಕ್ ಅಂತ ಅವಕಾಶ ಸಿಗುತ್ತೆ. ಯಾರೋ ಒಬ್ಬ ಡೈರೆಕ್ಟರ್ ಬಂದು ಸರ್ ನೋಡಿ ಸರ್ ಒಂದು ಸಿನಿಮಾ ಮಾಡೋಣ ಸರ್, KGF ಥರ ಆಗುತ್ತೆ, ನಮ್ಮ ರಕ್ಷಿತ್ ಇವ್ರು ಕಾಂತಾರ ಸಿನಿಮಾ ಆಗ್ಬಿಡುತ್ತೆ ಸರ್ ಅಂತ ಹೇಳ್ಬಿಟ್ಟು ಆಗೋಗುತ್ತೆ ಸರ್, ಒಂದು ಎಣಿಸ್ಕೊಬೋದು. ಇವ್ರು ಎಲ್ಲೋ ಒಂದು ಕಡೆ ಹೌದೇನಪ್ಪ ಅಂದ್ಬಿಟ್ಟು ಮನೆಯಲ್ಲಿರೋ ಜಾಗ ಎಲ್ಲ ಮಾಡ್ಕೊಂಡ್ಬಿಡ್ತಾರೆ ದುಡ್ಡು ತುಂಬ್ಕೊಳ್ಳೋಕ್ಕೆ. ಸೊ ಅಂಥ ಒಂದು ಡೈರೆಕ್ಟರ್ ನಾನಲ್ಲ. ಸೊ ನಾನು ಎಲ್ಲೋ ಒಂದು ಕಡೆ ಈ ಥರ ಒಂದು ಸಿನಿಮಾ ಮಾಡೋದಕ್ಕೆ ಹೊರಟಾಗ ಶ್ರೀಧರ್, ಇದರಲ್ಲಿ ಫಸ್ಟು ಕಲಿಬೇಕು, ನೀವು ಏನು ಬಿಸ್ನೆಸ್ ಕಲಿಬೇಕು. ಹಾಗಾಗಿ ಅದಕ್ಕೆ ಒಪ್ಕೊಳ್ತೀನಿ ಅಂದರೆ ನಾವು ಸಿನಿಮಾ ಮಾಡೋಣ ಶ್ರೀಧರ್. ಡೆಫಿನೆಟ್ಲಿ ಸರ್, ಖಂಡಿತ ನಾನು ದುಡ್ಡು ಬರುತ್ತೆ ಅನ್ನೋದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ, ಬರುತ್ತೆ ಅನ್ನೋದು. ಸೊ ಅದ್ರ ಮಧ್ಯೆ ನಾನು ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ, ಒಂದು ಸಿನಿಮಾ ಮಾಡೋಣ, ನೀವು ಹೇಳ್ದಂಗೆ ಕಲಿಯೋಣ. ಸೊ ಇದರಲ್ಲಿ ನಮಗೆ ಕರೆಕ್ಟ್ ಪಾಠ ಆಯಿತು ಅಂದರೆ ಖಂಡಿತವಾಗ್ಲೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಬಂದಿರೋದು. ಆ ಸಮಯದಲ್ಲಿ ನಾನು ಯಾಕಂದರೆ ತುಂಬ ಸಿನಿಮಾ ವಾಚರ್ಸು ಸರ್ ನಾವು. ನಮಗೆ ಸಿನಿಮಾ ಬಿಟ್ಟರೆ ಬೇರೆ ಗೊತ್ತೇ ಇರಲ್ಲ. ಯಾವಾಗಲೂ ಸಿನಿಮಾ ನೋಡ್ತಾ ಇರೋದು, ಅದು ಇದು ಸಿನಿಮಾಗೆ ಸಂಬಂಧಪಟ್ಟಿದ್ದೇನೆ ಮಾಡೋದ್ರಿಂದ ಎಲ್ಲ ಸಿನಿಮಾಗಳು ಬರ್ತಾ ಇದೆ ಸರ್. ಈಗ ನಾವು ಎಲ್ಲ ಲ್ಯಾಂಗ್ವೇಜ್ ಸಿನಿಮಾನೂ ನೋಡುವಂಥವ್ರು. ನನ್ನ ಸಿನಿಮಾ ಏನಾದರೂ ಒಂದು ಚೂರು ನಾನು ಡಿಫ್ರೆಂಟಾಗಿ ಹೇಳಬೇಕು, ಒಂದು ಚೂರು ಡಿಫ್ರೆಂಟ್ ಅಷ್ಟೇ. ಅದೇ ಹೀರೋ ಇರ್ತಾನೆ, ಅದೇ ಹೀರೋಯಿನ್ ಇರ್ತಾಳೆ, ಅದೇ ದ್ವೇಷ ಇರುತ್ತೆ, ಅದೇ ವಿಲನ್ಸ್ ಇರ್ತಾರೆ, ಅದೇ ಮರಡ್ರುಗಳು, ಅದೇ ಏನು ನಾವೇನು ಸಾಂಗು ಇವತ್ತು ಸಾಂಗ್ ಹಾಕಿದೆ. ಸಾಂಗು ಸರ್ ತುಂಬ ಚೆನ್ನಾಗಿದೆ, ಒನ್ಸ್ ಮೋರ್ ಅಂತ ಹೇಳಿದ್ರು. ಒನ್ಸ್ ಮೋರ್ ಕೇಳ್ಬೋದು ಅಂದರು ಅವರು ಸೀನಿಯರ್ ಎಡಿಟರು ಸರ್. ಅಂಥವ್ರ ಬಾಯಲ್ಲಿ ಆ ಮಾತು ನಾನು ಕೇಳಿದಾಗ ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ನನ್ನ ಮೆಲ್ಲುಸುರೆ ಸಾವಿಗೆ ಸಿನಿಮಾನ ನೋಡ್ಬಿಟ್ಟು ಸರ್ ನನಗೆ ಒಳ್ಳೆ ರಿವ್ಯೂ ಕೊಟ್ಟಿದ್ರು. ಯಾಕಂದರೆ ಅದೊಂದು ನಾನು ಸದಭಿರುಚಿ ಚಿತ್ರ ಮಾಡಿದ್ದೆ ಆಗ. ಸೊ ಒಂದು ಏನಾದರೂ ಒಂದು ಚಿಕ್ಕ ಡಿಫ್ರೆಂಟ್ ಆಗಿರುವಂಥ ಒಂದು ಇದನ್ನು ಹೇಳಬೇಕು ಅಂತ ಆಗ ಹುಟ್ಟಿದ್ದೆ ಅನರ್ಥ ಚಿತ್ರ. ಅನರ್ಥ ಚಿತ್ರನ ನಾನು ಒಂದು ರೇಂಜ್ಗೆ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ಮಾಡೋಣ ಯಾಕಂದರೆ ಕಲಿಯೋದು ಅಂತ. ಈ ಶ್ರೀಧರ್ ಸ್ವಲ್ಪ ಇವ್ರಿಗೆ ಸಿನಿಮಾ ಹುಚ್ಚು, ಇವ್ರಿಗೆ ಸಿನಿಮಾಗಳು ನೋಡೋದ್ರಲ್ಲಿ ಏನಂದರೆ ಸರ್ ಯಾರೋ ಹೇಳಿದ್ದಾರೆ ಇವ್ರಿಗೆ 3 ಫೈಟ್ ಬೇಕೇ ಬೇಕು ಸರ್. ಫಸ್ಟು ಸರ್ ನಿಮಗೆ ಗೊತ್ತಿಲ್ಲ ಸರ್, OTTಗೆ ಹೋಗ್ಬೇಕು ಅಂದರೆ 3 ಫೈಟ್ ಬೇಕು ಸರ್ ಅಂತ. ಆಮೇಲೆ ಆಲೋಚನೆ ಮಾಡಿದ ಶ್ರೀಧರ್, ನಾನು ಆ ಥರ ಅಂದ್ಕೊಂಡಿರಲಿಲ್ಲ. ಸರಿ ಶ್ರೀಧರ್, ಹಾಗಾದರೆ ಅದಕ್ಕೆ ಆಪ್ಟ್ ಆಗುತ್ತೆ ಅಂದರೆ ಮಾತ್ರ ಆಲೋಚನೆ ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಕಡೆಗೆ ಅದಕ್ಕೆ ಕರೆಕ್ಟು ಪ್ಲೇಸ್ಮೆಂಟ್ಗಳನ್ನು ಹುಡುಕೊಂಡು ಒಂದು ಕಥೆನ ಶುರು ಮಾಡಿದೆ. ಒಂದು 3 ಫೈಟು ಇಟ್ಕೊಂಡು ಎಲ್ಲ ನನಗೇನು ಬೇಕೋ ಅದನ್ನು ಒದಗಿಸ್ಕೊಟ್ರು, ಅದನ್ನೆಲ್ಲ ಮಾಡಿಕೊಂಡು ಸಿನಿಮಾನ ಮಾಡ್ತೋದೆ. ಇದ್ರ ಜೊತೆಯಲ್ಲಿ ಜೆ ಅಂಜಲಾ ಅಂತ ನಮ್ಮ
ಸಹ ನಿರ್ಮಾಪಕರು. ಅವ್ರ ಮಕ್ಕಳು ಇವರಿಬ್ಬರು, ಜಯಕೀರ್ತಿ ಮತ್ತು ಜಯ ಕನ್ನಿಕಾ ಅಂತ. ಸೊ ಅವರು ನಮ್ಮ ಕತೆ ಹೇಳಿದಾಗ ಶ್ರೀಧರ್ಗೂ ನನಗೂ ಅವರು ಇಷ್ಟಪಟ್ಟು ಆಯಿತು ನಾವು ಒಂದು ಶೇರ್ನ ಕೊಡ್ತೀವಿ ನೀವು ಮಾಡಿ ಅಂತ ಅವರು ನಮಗೆ ಹೇಳಿದ್ದಾರೆ. ಯಾಕಂದ್ರೆ ಅದನ್ನು ನಾನು ಮರಿಬಾರ್ದು. ಇದರಿಂದ ನಮ್ಮ ಭಯ ಒಬ್ಬರಿದ್ದಾರೆ, ಅವರ ಸಹಕಾರದಿಂದ ಅವರ ಸಹಕಾರನೂ ನನಗೆ ಯಾವತ್ತೂ ಇದೆ, ನಾನಿಲ್ಲಿ ಮುಂದುವರಿಬೇಕು ಅಂತ ಹೇಳಿದ್ರೆ. ಸೊ ಏನನ್ನೋ ಒಂದು ಡಿಫ್ರೆಂಟ್ ಪಾಯಿಂಟ್ ಆಲೋಚನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಥೆನಲ್ಲಿ ಪೇರೆಂಟ್ಸ್ಗೂ ಗೊತ್ತಾಗಬೇಕು, ಹುಡುಗರಿಗೆ. ಮತ್ತೆ ನಾನೇನು ಗೊತ್ತಾ, ಇಲ್ಲೊಂದು ಕಡೆ ಪ್ರೀಚ್ ಮಾಡಿದ್ರೆ ಇವತ್ತು ಯಾವ ಹುಡುಗರು ಕೇಳೋದಿಲ್ಲ ಸರ್, ಯಾರಿಗೂ ಪ್ರೀಚ್ ಬೇಕಾಗಿಲ್ಲ. ಹೋದ್ರೆ ಈವನ್ ನನ್ನ ಮಗನೇ ಕೇಳೋದಿಲ್ಲ, ತುಂಬ ಹೇಳ್ತೀಯಪ್ಪ ಅಂದ್ಬಿಡ್ತಾನೆ. ಸೊ ಅವಾಗ ಪ್ರೀಚ್ ಇಲ್ದಿರ ಜನಕ್ಕೆ ಈ ಸಂದೇಶನ ಹೇಗೆ ಮುಟ್ಟಿಸೋದು ಅಂತ ಒಂದು ಆಲೋಚನೆ ಬಂತು ಸರ್. ಅವಾಗ ಆಲೋಚನೆ ಮಾಡ್ತಾ ಹೋದಾಗ ಒಂದೊಂದೇ ಪಾತ್ರ, ಆಕೃತಿ ಅನ್ನೋ ಒಂದು ಪಾತ್ರ ಫಸ್ಟ್ ಸೃಷ್ಟಿ ಆಯ್ತು. ಆಕೃತಿನ ಇಟ್ಕೊಂಡು ನಾನು ಹೇಗೆ ಕತೆ ಹೇಳ್ಬೋದು ಅಂದಾಗ ಅದಕ್ಕೆ ನನಗೆ ಅವಕಾಶ್ ಅಂತ ಮತ್ತೊಂದು ಪಾತ್ರ ಸೃಷ್ಟಿ ಆಯ್ತು. ಈ ಅವಕಾಶ್ ಮತ್ತೆ ಆಕೃತಿ ಅನ್ನೋ ಒಂದು ಎರಡು ಪಾತ್ರ ಬಿಗಿನಿಂಗಲ್ಲಿ ಅವರಿಬ್ರು ಲವ್ ಎಲ್ಲ ಆಗಿರತ್ತೆ. ಸೊ ಯಾವ ಸ್ಟೇಜಲ್ಲಿ ಅವರು ಒಬ್ರನ್ನೊಬ್ರನ್ನ ನಾನು ತೋರಿಸ್ತೀನಿ ಅಂದರೆ, ಬಿಗಿನಿಂಗಲ್ಲಿ ಇಬ್ಬರು ಒಂದು ಪ್ಲೇಸ್ಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಆ ಪ್ಲೇಸಲ್ಲಿ ಹೋಗ್ಬಿಟ್ಟು ಇವತ್ತೆಲ್ಲಿ ನೋಡಿದ್ರು ಬ್ರೇಕಪ್, ಒಂದು 2 ದಿನ ಇದಾಯ್ತು ಅಂದರೆ ಬ್ರೇಕಪ್ ಕಾಮನ್ ಆಗೋಗಿದೆ. ಸೊ ಈ ಬ್ರೇಕಪ್ ಅನ್ನೋ ಪದ ಅವರಿಬ್ಬರು ಅವರಿಬ್ಬರು ಮೈಂಡಿಂದ ಟೋಟಲಿ ಒಟ್ಟೋಗಿದೆ ಅನ್ನೋವರೆಗೂ ಇಬ್ಬರೂ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನಾವು ಅಲ್ಲಿಂದ ವಾಪಸ್ ಬಂದು ಒಂದು ಅಮಾವಾಸ್ಯೆ ದಿನ ಯಮಗಂಡ ಕಾಲದಲ್ಲಿ ಮದುವೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿಕೊಂಡು ಇಬ್ಬರೂ ಅಲ್ಲಿಗೆ ಹೋಗ್ತಾರೆ. ಹೋದಾಗ ನಡೆಯೋ ಕತೆ ನಾನು ಒಂದೇ ಒಂದು ಹೇಳ್ತಾ ಇದ್ದೀನಿ ಸರ್, ಖಂಡಿತವಾಗ್ಲೂ ನನ್ನ ಸಿನಿಮಾ ನೋಡ್ತಾ ಇದ್ರೆ ಇದು ಹೀಗೆ ಹೋಗುತ್ತೆ ಅನ್ನೋದನ್ನ ಮಾತ್ರ ಯಾರೂ ಊಹಿಸಕ್ಕೆ ಸಾಧ್ಯ ಇರಲ್ಲ ಸರ್. ಆ ಥರ ಒಂದು ಕತೆನ ಮಾಡ್ಕೊಂಡಿದ್ದೀನಿ ಸರ್. ಖಂಡಿತ ಯಾರೇ ಪೇರೆಂಟ್ಸ್ ಆಗಲಿ ಹುಡುಗರಾಗಲಿ, ಎಸ್ಪೆಷಲಿ ಇದು ಯೂತ್ಸ್ ಮಾಡಿರೋ ಸಿನಿಮಾ. ನಾನು ಈ ನಮ್ಮ ವಿಶಾಲ್ ಮತ್ತು ವಿಹಾನಿ ಇಬ್ಬರೂ ಬಂದರು ಸ್ಟೋರಿ ಅವ್ರಿಗೆ ನೆರೇಟ್ ಮಾಡಬೇಕಾಗಿತ್ತು. ಸೊ ನೆರೇಟ್ ಮಾಡ್ತಾ ಹೋದೆ. ಇಬ್ರು ಏನು ಆ ಇಂಟ್ರೆಸ್ಟ್ ಇಬ್ರಿಗೆ ಹೆಂಗಿತ್ತು ಅಂದರೆ, ಇಂಟರ್ವಲ್ ಅವ್ರಿಗೆ ಹೇಳ್ಬಿಟ್ಟು ನಾಳೆ ಹೇಳ್ತೀನಿ ಅಂತ. ಇಬ್ಬರು ಅವರೇ ಅದನ್ನು ಹೇಳಿ ಅವರು ಅಂದ್ಕೊಂಡಿದ್ದೆ. ಸರ್ ಇವಾಗಲೇ ಹೇಳಿ ಸರ್ ಅಂತ ಹೇಳ್ತಾರೆ. ನಿಮ್ಗೊಂದು ಜಸ್ಟ್ ಇದಿರಲಿ ನಿಮಗೆ, ನೀವು ಹೋಗ್ಬಿಟ್ಟು ಇವತ್ತು ಆಲೋಚನೆ ಮಾಡಿ ಅಂತ. ಅವತ್ತೆಲ್ಲ ಇಬ್ಬರು ಯೋಚನೆ ಮಾಡಿದ್ದಾರೆ. ಅವರಿಬ್ಬರಿಗೂ ಮಾರನೇ ದಿನ ನಾನು ಬನ್ನಿ ಅಂತ ಹೇಳೋದಕ್ಕಿಂತ ಮುಂಚೆ ಅರ್ಧ ಗಂಟೆ ಮುಂಚೆನೇ ಬಂದಿದ್ದಾರೆ. ಏನಿರುತ್ತೆ ನೆಕ್ಸ್ಟ್ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ. ಕತೆನ ನಾನು ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ. ಕತೆನಲ್ಲಿ ಒಂದು 25%ಗೆ ಒಂದು ಟ್ವಿಸ್ಟ್ ಇರುತ್ತೆ. ಟ್ವಿಸ್ಟು ಆ 25 ಮತ್ತೆ 50%ಗೆ ಅದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಕೊಡ್ತೀನಿ. ಒಂದು 70%ಅಲ್ಲಿ ಇವು ಯಾವುದು ಊಹೆನೆ ಮಾಡೋಕ್ಕಾಗದೇ ಇರ್ತಕ್ಕಂಥ ಒಂದು ಟ್ವಿಸ್ಟ್ ಬರುತ್ತೆ. ಸೊ ಕಡೆಯಲ್ಲಿ ಒಂದು ಒಳ್ಳೆ ಟ್ವಿಸ್ಟಿಂದ ಅರೆ ಹೀಗಾಯ್ತಾ ಕತೆ ಅನ್ನೋದ್ರ ಮುಖಾಂತರ ಕತೆ ಮುಗಿಸ್ತಾ ಇದ್ದೀನಿ. ನನ್ನ ಕತೆನೂ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ, ಡಿಫ್ರೆಂಟ್ ಸ್ಟೋರಿ ಖಂಡಿತವಾಗ್ಲೂ ಅಲ್ಲ. ಮಾಮೂಲಿ ಅದೇ ಹೀರೋ, ಅದೇ ಹೀರೋಯಿನ್ನು, ಅದೇ ವಿಲನ್ನು, ಎಲ್ಲರೂ ಅದೇ ಇರ್ತಾರೆ. ಹೇಳೋ ಕಂಟೆಂಟ್ ಮಾತ್ರ ಖಂಡಿತವಲ್ಲ. ಯಾಕಂದರೆ ಪ್ರೆಸ್ ಅವ್ರ ಹತ್ರ ನಾವು ಮಾತಾಡೋಕ್ಕಾಗಲ್ಲ. ಅವ್ರು ಸಾವಿರಾರು ಸಿನಿಮಾ ನೋಡೋರು, ಓದೋರು, ವಿದ್ಯಾವಂತರು, ನಿಮ್ಗಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾವಿಲ್ಲೇನೋ ಒಂದು ಬಿಲ್ಡಪ್ ಕೊಟ್ಕೊಂಡ್ಬಿಟ್ಟು ಆಮೇಲೆ ನೀವು ಅದನ್ನು ಹೇಳ್ತೀರ, ನನಗೆ ಗೊತ್ತಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಡಿಫ್ರೆಂಟ್ ಪಾಯಿಂಟ್ನ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ಸರ್. ಓಕೆ ಸರ್, ಪ್ರಶ್ನೆ ಏನಾದರೂ ಇದೆಯಾ ಮಾಧ್ಯಮದವ್ರದ್ದು? ವಾಟ್ಸ್ ದ ಕ್ರಿಯಾಲಿಟಿ ಅಂಡ್ ವೀಕ್ನೆಸ್ ಅದ್ರ ಬಗ್ಗೆ ಹೇಳಿ. ಅದು ಸರ್, ಅದು ಏನಾಯ್ತು ಅಂದರೆ, ನಾನು ಕ್ರಿಯಾಲಿಟಿ ಸ್ಟೆಮ್ಸ್ ಫ್ರಮ್ ವೀಕ್ನೆಸ್ ಅಂತ ನಾನು ಅನ್ಕೊಂಡೆ ಸರ್. ಕ್ರೂರತ್ವ ಬಲಹೀನತೆಯಿಂದ ಉದ್ಭವಿಸುತ್ತೆ ಅಂತ ನಾನು ಅನ್ಕೊಂಡೆ. ಒಬ್ರು ಲೂಯಿಸ್ ಅನಿಯಸ್ ಸೆನೆಕಾ ಅಂತ ಸರ್, ನಾನು ಅದನ್ನು ಆಲೋಚನೆ ಮಾಡಿದ್ದೆ. ಆ ಮಹಾನ್ ಭಾವ ಯಾವಾಗಲೂ ಸರ್, ಅವರು ಫಿಲಾಸಫರ್, ರೋಮ್ ಫಿಲಾಸಫರ್ ಅವರು. ಆ ಟೈಮಲ್ಲೇ ಆ ಮಹಾನ್ ಭಾವ ಅದನ್ನು ಹೇಳಿದ್ದಾನೆ ಸರ್. ಕ್ರಿಯಾಲಿಟಿ ಸ್ಟೆಮ್ಸ್ ಫ್ರಮ್ ವೀಕ್ನೆಸ್ ನಾನು ಹೇಳಿದ್ದೆ, ಅವರು ಕ್ರಿಯಾಲಿಟಿ ಸ್ಪ್ರಿಂಗ್ಸ್ ಫ್ರಮ್ ವೀಕ್ನೆಸ್ ಅಂತ ಮಹಾನ್ ಭಾವ ಯಾವುದೋ ಇದರಲ್ಲೇ ಹೇಳಿದ್ದಾನೆ. ಸೊ ಎಲ್ಲೊಂದು ಕಡೆ ನಮ್ಗಳಿಗೆಲ್ಲ ಗೊತ್ತಿರುತ್ತೆ, ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಜನ್ರೇಷನ್ ಟು ಜನ್ರೇಷನ್ ಅಂತ. ಸೊ ಎಲ್ಲೊಂದು ಕಡೆ ನಮ್ಗಳಿಗೂ ಭಗವಂತ ಅದನ್ನು ಮಾಡಿರ್ಬೋದು ಅನ್ನಿಸ್ತು ನನಗದು. ಅದೇ ಮನೋದೌರ್ಬಲ್ಯ. ಹೌದು ಸರ್, ದೌರ್ಬಲ್ಯನ ಗೆಲ್ಲದೆ ಇದ್ದರೆ ಸರ್ ಎನಿಥಿಂಗ್, ನಾನು ಹೇಳೋದು ಒಂದು ಕುಡಿತ ಆಗಲಿ, ಒಂದು ಮಾತಾಗಲಿ, ಒಂದು ಊಟ ಆಗಲಿ, ಊಟನ ನಾವು ಅತಿಯಾದ ಊಟ ಮಾಡಿಬಿಟ್ರೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಅದರಿಂದನೂ ಅನರ್ಥ ಸಂಭವಿಸೋದು ಗ್ಯಾರಂಟಿ. ಅದು ಸರ್ ಏನದು ಅನ್ನೋದೇ ನಮ್ಮ ಚಿತ್ರದ ಕುತೂಹಲ ಸರ್. ಓಕೆ, ಏನಂದ್ರೆ ಸರ್, ಇದನ್ನ ಸಿನಿಮಾ ನೋಡಿದಾಗ ಅವ್ರಿಗೆ ಪೇರೆಂಟ್ಸ್ಗೆ ಹೌದಲ್ವಾ ಅನ್ಸ್ಬೇಕು ಸರ್. ಅದೇ ಪಾಯಿಂಟ್ ನಾನು ಹೇಳ್ತಾ ಇರೋದು, ಅದೇ ಡಿಫ್ರೆಂಟ್ ಪಾಯಿಂಟ್. ಎಸ್ ಸರ್.
ಕರ್ಕೊಂಡ್ ಬರ್ತೀರಾ, ನಿರ್ಮಾಪಕರನ್ನ ಹೇಗ್ ಸೇಫ್ ಮಾಡ್ತೀರಾ ಅನ್ನೋ ಲೆವೆಲ್ ಅಲ್ಲಿ ಇದೀವಿ ನಾವು. ಹೌದು ಸರ್, ಹೌದು ಸರ್. ಮಾರ್ನಿಂಗ್ ಶೋಗೆ ಆಡಿಯನ್ಸ್ ಇರಲ್ಲ, ಹ್ಞೂ ಸರ್, ಹ್ಞೂ ಸರ್. ಅದ್ರೊಳಗಡೆ ನೀವು ವರ್ಕ್ ಮಾಡ್ಬೇಕಾಗಿರೋದು ನೆಕ್ಸ್ಟ್. ಅದಕ್ಕೆ ಇವಾಗ ರಮೇಶ್ ಅವ್ರಿಗೆ, ನಾನು ಪ್ರೊಡ್ಯೂಸರ್ಗೆ ಎಲ್ಲ ಹೇಳ್ತಾ ಇದ್ದೀನಿ, ನಾವು ಅದೇ ಪ್ರಯತ್ನದಲ್ಲೇ ಇದ್ದೀವಿ ಸರ್, ರಾತ್ರಿ ಹಗಲು. ಯಾಕಂದ್ರೆ ನನ್ನ ಕಂಟೆಂಟ್ ಚೆನ್ನಾಗಿದ್ರು 15ರಲ್ಲಿ ನಾನೊಬ್ಬ 15 ಎಷ್ಟು ಜನ ಎಕ್ಸಾಮ್ ಬರೀತಾರೆ ನಮ್ಗೆಲ್ರಿಗೂ ಗೊತ್ತಿದೆ. ಒಂದು ಎಕ್ಸಾಮ್ ಅಂದ್ರೆ 1000 ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ ಸರ್. ಅಲ್ಲಿ ಎಲ್ರಿಗೂ ಗೊತ್ತಿದೆ ಇರೋದು 15 ಪೋಸ್ಟ್ ಅಂತ. ಏನ್ ಸರ್, 15 ಪೋಸ್ಟ್ ಅಂತ ಎಲ್ಲರಿಗೂ ಗೊತ್ತಿದೆ. ಬಟ್ ಬರೀಲೇಬೇಕಲ್ಲ ಸರ್. 14 ಬೇರೆ ಲ್ಯಾಂಗ್ವೇಜ್ಗಳು. ನೋಡಿ, ಅದೊಂದಿದೆ ಸರ್ ಹೇಳ್ದಂಗೆ. ಅದನ್ನ ಯಾಕಂದ್ರೆ ಲ್ಯಾಂಗ್ವೇಜ್ ಅಂತ ನಾವು ಮಾತಾಡಬಾರ್ದು ಅಂತ. ಯಾಕಂದ್ರೆ ನಾವೆಲ್ಲ ಏನು ಅಂತ ದೊಡ್ಡ ಸಾಧನೆ ಅಲ್ಲ ನಮ್ದು. ಸಾಧನೆ ಮಾಡಿರೋರು ಅದನ್ನ ಮಾತಾಡ್ಲಿ, ನಮ್ಮಂತವ್ರು ಮಾತಾಡಬಾರ್ದು ಅಂದ್ಬಿಟ್ಟು ನಾನು ಹೇಳಿಲ್ಲ. ಬೇರೆಯವ್ರದ್ದೆಲ್ಲ ಕಾಂಪಿಟೇಷನ್ ಇದೆ, ಅದೆಲ್ಲದ್ರ ಮಧ್ಯೆ 15 ಜನದಲ್ಲಿ ನಾವು ಒಬ್ಬರಾಗಬೇಕು ಸರ್ ಇವತ್ತು. ಈಗ ಬ್ರೇಕಪ್ಸ್ಗೆ ನೀವು ಏನು ಪರಿಹಾರ ಕೊಟ್ಟಿದ್ದೀರಾ? ಇಲ್ಲ, ಬ್ರೇಕಪ್ ಅನ್ನೋದು ನನ್ನ ಇದರಲ್ಲಿ ದೊಡ್ಡ ವಿಷಯ ಅಲ್ಲ ಸರ್. ಅದನ್ನ ನಾನೇನು ದೊಡ್ಡ ವಿಷಯ ಮಾಡ್ಕೊಂಡು. ಮತ್ತೆ ಅನರ್ಥ ಅಂದ್ರೆ ಏನು ಹೇಳಿ? ಅದೇ ಅನರ್ಥ ಅನ್ನೋದೇ ಕೆಟ್ಟ. ಕೆಟ್ಟದ್ದು ಏನಾಗುತ್ತೆ ಸರ್. ನಾನು ಬ್ರೇಕಪ್ ಬಗ್ಗೆನೇ ಸಿನಿಮಾ ಮಾಡಿದ್ದೆ ಸರ್. ಮೆಲ್ಲು ಸೆರೆ ಸವಿಗೆ ನಾನು ಸಿನಿಮಾ ಮಾಡಿದ್ದು. ಮದುವೆಗೆ ಮುಂಚೆನೆ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ದೇ ಇದ್ರೆ ಅವರು ಬ್ರೇಕಪ್ ಆಗತ್ತೆ. ಅದಕ್ಕೆ ನೀವೇನ್ ಮಾಡಿ ಅಂತ ಮೆಲ್ಲು ಸೆರೆ ಸವಿಗೆನಲ್ಲಿ ಅದಕ್ಕೆ ಆನ್ಸರ್ ಕೊಟ್ಟಿದ್ದೆ. ಮದುವೆಗೆ ಮುಂಚೆ ನೀವಿಬ್ರು ಬೇರೆ ಅರ್ಥ ಮಾಡ್ಕೊಳ್ಳೋದಲ್ಲ, ನಿಮ್ಮ ಗ್ಲಾಮರು ಇಲ್ಲ, ಅದ್ರ ಮುಂದುವರೆದ ಭಾಗನೇ ಇದು. ಇಲ್ಲ ಇಲ್ಲ ಸರ್, ಅದೇ ಬೇರೆ ಇದೇ ಬೇರೆ ಸರ್. ಇವತ್ತು ಸಸ್ಪೆನ್ಸ್, ಇವತ್ತು ಎಲ್ಲೋದನ್ನು ಸಸ್ಪೆನ್ಸ್ ಥ್ರಿಲ್ಲರ್ ನಡೀತಾ ಇದೆ ಸರ್. ಜನಕ್ಕೆ ಕುತೂಹಲ ಇಲ್ಲದೆ ಇದ್ರೆ ಹಿಂಗೆ ಅದಾ ನೆಕ್ಸ್ಟ್ ನೋಡು ಅಲ್ಲೇ ಬರ್ತಾನೆ ನೋಡು ಅಂತ ಇರ್ತಾರೆ. ಬಂದ ಅವಳು ಬರ್ತಾಳೆ ನೋಡು, ಫೈಟ್ ಬರತ್ ನೋಡಿ ಇವಾಗ ಅಂತ ಇರ್ತಾರೆ ಸರ್. ಸರ್ ರಿಲೀಸು ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ 100% ಬರ್ತೀವಿ ಸರ್. ಮಾಡ್ಕೋಬೇಕು ಸರ್. ಎಸ್ ಎಸ್. ಅಲ್ಲ, ನೀವು ಸಿನಿಮಾನ ನೋಡಾದ್ಮೇಲೆ ದಯವಿಟ್ಟು ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಏನಂದ್ರೆ, ನನ್ನ ಸಿನಿಮಾದಲ್ಲಿ ಒಂದು ಪಾಯಿಂಟ್ ಇದೆ ಸರ್. ಆ ಪಾಯಿಂಟ್ನ ಯಾರೂ ದಯವಿಟ್ಟು ಅದನ್ನ ನಾನೆಷ್ಟು ಕುತೂಹಲವಾಗಿ ಇಟ್ಕೊಂಡು ಹೋಗಿದ್ದೀನಿ ಆ ಸಿನಿಮಾದಲ್ಲಿ, ನಿಮ್ಮ ಪೇಪರ್ಗಳಲ್ಲಿ, ನಿಮ್ಮ ಟಿವಿಗಳಲ್ಲಿ, ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಆ ಪಾಯಿಂಟ್ನ ನೀವು ಕಡೆವರೆಗೂ ಉಳಿಸ್ಕೊಂಡು ಹೋದ್ರೆ ನನಗೆ ಖಂಡಿತ ಹೆಲ್ಪ್ ಆಗುತ್ತೆ ಸರ್. ಈಗ 3 ಫೈಟ್ ಸೇರ್ಸಿದ ಮೇಲೆ ವ್ಯಾಪಾರ ಆಗಿಲ್ವ ಇನ್ನು ನಾವು ಅದೇ ನಾವು ಕಲಿತಾ ಇದೀವಿ ಅಂತ ಹೇಳಿದ್ರಲ್ಲ ಸರ್. ಕನ್ನಡ ಫಿಲ್ಮ್ ವ್ಯಾಪಾರ ಆಗಲ್ಲ ಸರ್. ಇಲ್ಲ, ಡಬ್ಬಿಂಗ್ ರೈಟ್ಸ್ಗೆ ನೀವು ಫೈಟ್ ಮಾಡಿರ್ತೀರಾ. ಡಬ್ಬಿಂಗ್ ರೈಟ್ಸ್ ಏನಾಯ್ತು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ. ಎಲ್ಲದಕ್ಕೂ ಫೈಟ್ ಮಾಡ್ತೀರಿ ನಾವು. ಅಲ್ಲಲ್ಲ, ಫೈಟ್ ಸೇರ್ಸಿರ್ತೀರಾ, ಫೈಟ್ ಮಾಡಿರ್ತೀರಾ, ಪ್ಲಸ್ ಫೈಟ್ ಸೇರ್ಸಿರ್ತೀರಾ. ಸರ್ ಏನಾಗ್ತದೆ, 3 ಫೈಟ್ ಇದ್ರೆ ಬಿಸ್ನೆಸ್ ಆಗುತ್ತೆ ಅಂತ ಹೇಳಲ್ಲ, ಅವ್ರನ್ನ ಕೇಳಬೇಕಿತ್ತು. ಕೇಳಿದ್ರೆ ಸರ್ ಏನ್ ಮಾಡ್ತೀರಾ? ಕೇಳಿದಿರ ಹೇಳಿದ್ರಾ? ಏನಂತಾರೆ ಮಾಡ್ಕೊಟ್ರಾ? ನೀವು ಫೈಟ್ ಮಾಡಬೇಕು. ನೋಡಿ ಏನೇನೆಲ್ಲ ಗೈಡ್ ಮಾಡಿರ್ತಾರೆ ನೋಡಿ ಸರ್. ನಾವು ಏನೋ ನನಗೆ ಫೈಟ್ ಜಾಸ್ತಿ ಏನು ಫೈಟ್ ಎಲ್ಲ ಬೇಕಾಗಿರ್ಲಿಲ್ಲ ಇದರಲ್ಲಿ. ಬಟ್ ಇವ್ರಿಗೆ ಏನಾಯ್ತು ಅಂದ್ರೆ ನೋಡಿ, ಯಾರೋ ಹೇಳಿದ್ರು ಸರ್ ಮಾಡಿ ಸರ್ ಅವಾಗ ಇಂಡಿಯಾ ರೈಟ್ಸ್ಗೆ. ನೋಡಿ ಸರ್ ನೆನ್ನೆನೂ ಹೇಳಿದ್ರ ಫೈಟ್ಸ್ ಆಗದ ಸರ್. ಮೊನ್ನೆ ಇವ್ರ ಮುಂದೆನೆ ಅಂದ್ರು ನನ್ಗೆ ಎಲ್ಲೋ ಒಂದ್ ಕಡೆ ಒಬ್ಬ ಮನುಷ್ಯ ಫುಲ್ ಡಿಸಪಾಯಿಂಟ್ ಮಾಡ್ದ ಸರ್. ಒಂದು 5 ಲಕ್ಷ ಖರ್ಚು ಮಾಡಿ ಸರ್ ಅಷ್ಟೇ ರಿಲೀಸ್ಗೆ, ಒಂದು 3 ಲಕ್ಷ ಖರ್ಚು ಮಾಡಿ ಸರ್, ಎಲ್ಲ ಒಟ್ಟಾಗುತ್ತೆ ಹಂಗೆ ಹಿಂಗೆ ಅಂದರು. ಇವರು ಎಲ್ಲೋ ಒಂದು ಕಡೆ ಭಯ ಬಿದ್ರೇನೋ ಅಂದ್ಕೊಂಡೆ. ಇವ್ರು ಅಂದರು ಸರ್ 1000 ಜನ 1000 ಹೇಳಿ, ನೀವು ಏನು ಮಾಡಿದಿರ ಆ ಪ್ಲಾನ್ ಮಾಡೋಣ, ಅದನ್ನು ಮುಂದುವರಿಯೋಣ. ಏನು ಹೇಳಿದ್ರೆ ಭಯ ಏನಿಲ್ಲ ಸರ್, ಗೊತ್ತಿರೋದನ್ನ ಹೇಳಿದ್ರೆ ಏನು ಭಯ ಬೀಳಲ್ಲ. ನೀವು ಇದ್ರವರೆಗೂ ಬರೀತಾ ಇರೋದು ಟಿವಿ ಆಡಿಯನ್ಸ್. ಎಸ್ ಸರ್. ಟಿವಿ ಆಡಿಯನ್ಸ್ ಯಾರು ಸಿನಿಮಾ ಬರ್ತಾ ಇಲ್ಲ. ಎಸ್ ಸರ್. ಅವ್ರೇನಾರೆಲ್ಲ ಕರ್ಕೊಂಡ್ಬರೋದಕ್ಕೆ ಏನಾದ್ರು ಬೇರೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇವಾಗ ನೋಡಿ ಸರ್, ನೀವು ನಾನು ಹೇಳ್ತೇನೆ, ನಾನು ಫಿಲ್ಮ್ ಡೈರೆಕ್ಟರ್ ಸರ್. ಆ್ಯಕ್ಚುಲಿ ನನಗೆ ಫಿಲಮಲ್ಲಿ ಏನಾಯಿತು, ನಾನು ಸ್ಟಾರ್ಟ್ ಮಾಡಿದ ಫಿಲಮ್ ಅಂತ ವರ್ಕ್ ಮಾಡ್ತಾ ಇದ್ದಿದ್ದು ಫಿಲಮ್ಸಲ್ಲಿ. ನನಗೆ ಏನಾಯಿತು, ಸೀರಿಯಲ್ಲು ನನಗೆ ಬ್ರೇಕ್ ಸಿಕ್ತು ಸರ್. ಸೊ ಇವತ್ತು ಸೀರಿಯಲ್ ಬ್ರೇಕ್ ಸಿಕ್ಕಿದ್ದಿಂದ ಅಟ್ಲೀಸ್ಟ್ ನಾನೊಂದು ಪುಟ್ಟ ಮನೆ ಮತ್ತೆ ಕಾರು ಎಲ್ಲ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಸರ್. ಸಿನಿಮಾನೇ ನಂಬ್ಕೊಂಡಿದ್ದು ನಮ್ಗೆ ಏನಾರ ತೊಂದರೆ ಆಗ್ಬಿಟ್ಟಿದ್ರೆ ಕಷ್ಟ ಆಗ್ತಾ ಇತ್ತು. ಸೊ ನನ್ನ ಸೀರಿಯಲಿಂದ ನನ್ನ ಜೀವನ ರೂಪ ಆಗಿದೆ ಸರ್. ಆಡಿಯನ್ಸ್ನ ನೀವು ಈ ಸಿನಿಮಾಗೆ ಹೆಂಗೆ ಕರೆಸ್ತೀರಾ, ಅದು ಪಾಯಿಂಟ್. ಅದು ಅಂದರೆ ಪಾಯಿಂಟ್ ಇದೆ ಇದರಲ್ಲಿ. ಅದೇ ನೋಡಿ ಇವಾಗ ನಿಮ್ಮ ಸಹಕಾರಗಳೇ ನಮಗೆ ಮುಖ್ಯ ಸರ್. ಈಗ ಯಾಕೆ ನಾನೇನು ಹೇಳಿದೆ ಸರ್, ನನ್ನ ಪಾಯಿಂಟ್ನ ಮಾತ್ರ ಸರ್. ನನಗೆ ನೀವು ನನ್ನ ಪಾಯಿಂಟ್ನ ನೀವು ಕಡೆವರೆಗೂ ಉಳಿಸ್ಕೊಡಿ ಅಂತ ಕೇಳ್ಕೊಂಡು. ಯಾಕೆ ಬರ್ತಾ ಇಲ್ಲ ಅನ್ನೋದೇ ರಿಸರ್ಚ್ ಮಾಡ್ಬೇಕು ನೀವು. ಹ್ಞೂ ಸರ್. ಅದಕ್ಕೆ ಸಾಕಷ್ಟು ವಿಷಯಗಳಿದೆ, ರೀಲ್ಸ್ ಇದೆ, ಇನ್ನೊಂದಿದೆ, ಬೇರೆ ಒಂದಿದೆ, ಅದನ್ನೆಲ್ಲ ಮಾಡ್ತಾ ಇದೀವಿ ಸರ್. ಅದನ್ನೆಲ್ಲ. ಅದಕ್ಕೆ ರೀಲ್ ರಾಜ ಒಬ್ಬರನ್ನ ಕರ್ಸಿದೀವಿ ಇಲ್ಲಿ. ಎಲ್ಲಾದ್ರೂ ಅವರು ಬೇಡ, ಭಯ ಆಗುತ್ತೆ, ಬೇಡ ಬಿಡಿ. ಇಲ್ಲ ಇವರು ಕರ್ನಾಟಕ ಜೋಡಿನ ಕರ್ಸಿದ್ದಾರೆ, ಒಳ್ಳೆ ಕಾಂಟೆಂಟ್ ಕೊಡ್ತಾರೆ ಯೂಟ್ಯೂಬರ್. ಅವ್ರಿಗೆ ಬಂದು ಕರ್ಸ್ಕೊಂಡಿದ್ದೀವಿ ಸರ್. ಹಾಗೆ ತುಂಬಾ ಜನ ಅವರೆಲ್ಲ ಅಪರ್ಣ ಥಿಯೇಟರ್ ಮುಂದೆ ಬಂದು ಟಿಕೆಟ್ ತಗೋತಾರೆ ಸರ್.
ಸಾವಿರ ಜನ ಅಲ್ಲಲ್ಲ ನೀವು ಇಲ್ಲ, correct, sir. ರೀಲ್ಸು ಮತ್ತೊಂದು ಎಲ್ಲ ತಿಂದಾಕಿದೆ ಇವತ್ತು ಸಿನಿಮಾ sir, ಪ್ರೇಕ್ಷಕ ಇಲ್ಲೇ ಮೊಬೈಲ್ನಲ್ಲೇ ಮನೋರಂಜನೆ ಸಿಗುವಾಗ ಯಾಕೆ ಬರ್ತಾರೆ ಅನ್ನೆಸರಿ Correct, sir, correct, sir. ಅಲ್ವಾ? ಇದು ಈ ತರ ನಿಮ್ಗೆ ಅದು ಕಾರಣಗಳು ಹುಡ್ಕಬೇಕು, ಅದಕ್ಕೆ ತುಂಬಾ ಕಾರಣಗಳು ಇರುತ್ತೆ ಆ ಥರ ಪ್ರೇಕ್ಷಕ Sir, ಯಾಕೆ ಅವಾಗ- ಬರ್ತಾ ಇಲ್ಲ ಅಂತೇಳಿ. ಅವಾಗ ಅದಕ್ಕೆ ಏನಾಗ್ತದೆ ಸಿನಿಮಾ ಪೆಟ್ರನಿಟಿ ಏನಿದೆ ಎಲ್ಲರೂ ಈ ಥರದ್ದು ವಿಚಾರ ಸಂಕಿರಣ ಮಾಡಿ ಬೇರೆದನ್ನ ಮಾಡಿ ದೊಡ್ಡವ್ರು ಕರೀರಿ ಆಯ್ತಾ. ಆಮೇಲೆ ದೊಡ್ಡವ್ರಿಗೆ ಅಪ್ರೋಚ್ ಮಾಡಿ, Yes. ದೊಡ್ಡ ನಟರಿಗೆ ಅಪ್ರೋಚ್ ಮಾಡಿ, ಲೀಡರ್ಶಿಪ್ ಯಾರು ತಗೊಳ್ಳೋದು ಅವ್ರಿಗೆ ಅಪ್ರೋಚ್ ಮಾಡಿ, ಬರ್ತಾ ಇಲ್ಲ ಇದಕ್ಕೆ ಏನಾದ್ರು ಮಾಡಿ ಸರ್ ಅಂತೇಳಿ. ಮಧ್ಯದಲ್ಲಿ ಶಿವಣ್ಣ ಸರ್ ಅವ್ರಿಗೆ ನಮ್ಮನ್ನ ನೋಡೂ ಇರಲಿಲ್ಲ ಸರ್. ಅವರು ಯಾರು ಅಂತ ಒಬ್ಬ ಗೆಳೆಯರು ಪರಿಚಯ ಇದ್ರು. ಸರ್ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಟೀಸರ್ನ ಎಲ್ಲ ತೋರ್ಸಕ್ಕೆ ಹೋದಾಗ ಸರ್ ಅದನ್ನು ನೋಡಿ ನಮಗೆ ಆಲ್ ದ ಬೆಸ್ಟ್ ಹೇಳಿದ್ದಾರೆ ಸರ್. ಶಿವರಾಜ್ ಕುಮಾರ್ ಸರ್ಗೆ ನಾನು ಇಲ್ಲಿಂದ ನಮ್ಮ ತಂಡದ ಪರವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಸರ್. ಹ್ಞೂ ಎಸ್ ಸರ್, ಎಸ್ ಸರ್. ಜೊತೆಗೆ ಈಗ ದಿನಕ್ಕೊಂದೊಂದು ಥಿಯೇಟರ್ ಕೂಡ ಮಿಕ್ಸ್ ಹೋಗ್ತಾ ಇದೆ. ಈ Correct, sir. ಸಂದರ್ಭದಲ್ಲೂ ಕೂಡ ಯಾವ ರೀತಿ ಜನಗಳನ್ನ ನೀವು ಥಿಯೇಟ್ರಿಗೆ ತರ್ತೀರಾ ಅನ್ನೋದೇ ಕ್ವಶನ್ ಮಾಡಿ. ಕಾವೇರಿ ಥಿಯೇಟ್ರಲ್ಲಿ ನಾವೆಲ್ಲ ಸಿನಿಮಾಗಳು ಸೆಕೆಂಡ್ ಶೋಗಳು ನೋಡಿ 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 ಬೆಳೆದವರು ಸರ್. ಕಾವೇರಿ ಥಿಯೇಟ್ರಲ್ಲಿ ಇವತ್ತು ನೋಡಿದಾಗ ಹೊಟ್ಟೆ ಹೊಡೆದೋಗುತ್ತೆ ಸರ್. ಅದನ್ನು ಹೊಡೆದಾಗ್ತಾ ಇದ್ದಾರೆ. ಆಮೇಲೆ ಈಗಿನ ಹುಡುಗರಿಗೆ ಆ ಸೆಂಟಿಮೆಂಟ್ ಇರಲ್ಲ, ಮರಿಬೇಡಿ. ಯಾಕಂದ್ರೆ ಅವರು ಆ ಥರದ್ದು ಥಿಯೇಟರ್ಗಳಲ್ಲಿ ಹೋಗೇ ಇಲ್ಲ. ಅವರೆಲ್ಲ ಮಾಲ್ಗಳಲ್ಲಿ ನೋಡಿರೋರು, ಮೊಬೈಲ್ಗಳಲ್ಲಿ ನೋಡಿರೋರು, ಅವ್ರಿಗೆಲ್ಲ ಆ ಫೀಲಿಂಗ್ಸೇ ಇಲ್ಲ ಸರ್. ಯಂಗ್ಸ್ಟರ್ಸ್ಗೆ ಆ ಫೀಲಿಂಗ್ಸ್ ಎಲ್ಲ ಈಗ ಕಾವೇರಿ ಹೊಡೆದಾಗ್ತಾ ಇದ್ದಾಗ ನನ್ಗೆ ಯಾರೋ ಒಬ್ರು ವಿಡಿಯೋ ಹಾಕ್ತಾ ನಮ್ಮ ಕಸಿನ್ ಬ್ರದರು, ಅದನ್ನ ನೋಡಿದಾಗ ನಂಗೆ ದುಃಖ ಆಯ್ತು. ಈಗ ನಿಮ್ಮಲ್ಲೇ ಉತ್ತರ ಇದೆ, ನಿಮ್ಮಲ್ಲೇ ಇದು ಪ್ರಶ್ನೆನೂ ಇದೆ. ಎರಡು ಪ್ರಶ್ನೆ ಉತ್ತರ ಎರಡು ನಿಮ್ಮ ಹತ್ರನೇ ಇದೆ ಈಗ. ಏಷ್ಯಾ ಮಾಲಲ್ಲಿ ಒಂದು ಕಾವೇರಿ ಹೊಡೆದಾಕಿದ್ರೆ 14 ಸಿಂಗಲ್ ಸ್ಕ್ರೀನ್ ಬಂದಿದೆ. ನಾನು ನಿಮ್ಗೆ ಹೇಳಿದೆ ಸರ್. 13 ನಾನ್ ಕನ್ನಡ ಫಿಲ್ಮ್ಸ್ ಹೊಡ್ತಾ ಇದ್ದಾರೆ. ಸರ್ ಸಕ್ಕತ್ತಾಗಿ ನೆಕ್ಸ್ಟ್ ನಾವು ಅದೇ ಮಾಡ್ಬೇಕಾಗುತ್ತೆ ಅಷ್ಟೇ. ನಾನು ಅದಕ್ಕೆ ಗೆಸ್ಟ್ ಅನ್ನ ಕಳಿಸ್ಲಿಲ್ಲ ಸರ್. ಯಾರು ಗೆಸ್ಟ್ ನಮ್ಗೆ ಇಲ್ಲಿ ಬಂದು ಯಾರು ಗೆಸ್ಟ್ ಬಂದನು ಏನು ಇವಾಗ ಸರ್ ಹೇಳ್ದಂಗೆ ಏನು ಉಪಯೋಗ ಆಗ್ತಾ ಇಲ್ಲ ಅಂದರು. ಯಾವುದೋ ಒಂದು ಹೇಳ್ದಂಗೆ ಉಪಯೋಗ ಆಗಲ್ಲ ಅಂದರು. ಅದಕ್ಕೆ ನಾನೇನಂದೆ, ಇವತ್ತು ಇಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇರೋದ್ರಿಂದ ನಾನು ಇವ್ರಿಗೆ ಹೇಳಿದೆ ಓಕೆ ಅಂತ ಅದನ್ನು ಒಪ್ಕೊಂಡ್ರು. ಪ್ರೆಸ್ ಅವರೇ ನಮ್ಗೆ ಇವತ್ತು ಮುಖ್ಯ ಅತಿಥಿಗಳು. ಸೊ ಅವ್ರ ಕಡೆಯವರೇ ಯಾರಾದರೂ ನಮಗೆ ಟೀಸರ್ನ ರಿಲೀಸ್ ಮಾಡಿಕೊಡ್ಲಿ ಅಂದೆ. ಸೊ ಅದನ್ನು ಎಲ್ಲರೂ ಒಪ್ಕೊಂಡಿದ್ರಿಂದ ಇವತ್ತು ಆ ಕಾರ್ಯಕ್ರಮನ ಆಯ್ತು. ಅಂದ್ರೆ ಗೆಸ್ಟ್ಗಳ ಕರೆದು ಇದು ಯೂಸ್ ಆಗ್ತಾ ಇಲ್ವಲ್ಲ. ಅಲ್ಲ, ಪ್ರೆಸ್ ಅವರು ಕಾಯಂ ಅತಿಥಿಗಳು, ಮುಖ್ಯ ಅತಿಥಿಗಳು. ನೀವು ಬೇರೆ ಮುಖ್ಯ ಅತಿಥಿಗಳನ್ನು ಕರಿಬಹುದು, ಏನು ತೊಂದರೆ ಇಲ್ಲ. ಅಲ್ಲ ನನಗೆ ಇಲ್ಲ ನಾವು ಅನ್ಸ್ತು ಕಾಯಂ ಸರ್. ಅತಿಥಿಗಳು. ಓಕೆ. ಅಲ್ಲ ನೀವು ಡಿಸ್ಟಿಕ್ನ ಕಂಪ್ಲಿ ತಾಲೂಕ್ನವನು. ಅನರ್ಥ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ ನನ್ನ ಲೈಫಲ್ಲಿ. ನನ್ನ ಮೊದಲನೇ ಸಿನಿಮಾ, ಅದಕ್ಕೆ ಚಾನ್ಸ್ ಕೊಟ್ಟಿರೋ ರಮೇಶ್ ಕೃಷ್ಣ ಹಾಗೂ ಶ್ರೀಧರ್ ಸರ್ಗೆ ನಾನು ಯಾವಾಗಲೂ ನಾನು ಒಂದು ಇದ್ರ ಸ್ವಲ್ಪ ನರ್ವಸ್ ಆಗಿದ್ದೀನಿ. ಮೂರು ಫೈಟ್ ಮಾಡಿದ್ಯಲ್ಲ ನೀರು ಕೊಡೋದು. ಇಲ್ಲಿದೆ ಹೇಗೆ ಸೆಲೆಕ್ಟ್ ಆದ್ರಿ ಈ ಫಿಲಮ್ಗೆ ಎಲ್ಲ ಡೀಟೇಲ್? ಸರ್, ನಾನು ಮಂಡ್ಯ ರಮೇಶ್ ಅವರ ನಟನ ಸ್ಟೂಡೆಂಟು. ಸೊ ಆ ಗ್ರೂಪಲ್ಲಿ ಒಂದು ಮೆಸೇಜ್ ಬಂದಿತ್ತು, ಈ ಥರ ನಾಯಕ ನಟರಿಗೆ ಹುಡುಕಾಟ ಇದೆ ಅಂತ. ಸೊ ನನ್ನ ಪ್ರೊಫೈಲ್ನೆಲ್ಲ ಕಳಿಸಿದೆ. ರಮೇಶ್ ಕೃಷ್ಣ ಸರ್ಗೆ ಇಷ್ಟ ಆಯಿತು. ಆಮೇಲೆ ಕರೆಸಿದ್ರು, ಮಾತಾಡಿ ಅವರು ಒಂದು ಆಡಿಷನ್ ತೊಗೊಂಡ್ರು. ಅದರಲ್ಲಿ ನನ್ನ ಇಷ್ಟಪಟ್ಟರು. ಸೊ ಹಾಗಾಗಿ ಜರ್ನಿ ಶುರು ಆಯ್ತು ಸರ್ ನಂದು. ಮೇಡಮ್, ಪಾತ್ರದ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ, ಯಾಕಂದರೆ ನಾನು ಏನು ಹೇಳೋಕ್ಕೂ ಇಲ್ಲಿ ಡೈರೆಕ್ಟರ್ ಸರ್ ಜೊತೆಗಿದ್ದಾರೆ. ಯಾವ ಶೇಡಲ್ಲಿದೆ ಸರ್? ಶೇಡೇ ಸಿನಿಮಾ ಸರ್. ಆ ಸೈಡನ್ನು ಬಿಟ್ಕೊಡಲ್ಲ. ಚೆನ್ನಾಗಿ ಮಾಡಿದ್ದಾರೆ, ಟ್ರೈನಿಂಗ್ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಯಾಕಂದ್ರೆ ನಿಮ್ಮನ್ನ ಫೇಸ್ ಮಾಡ್ಬೇಕಲ್ಲ ಸರ್. ನಿಮ್ಮನ್ನ ಫೇಸ್ ಮಾಡೋದು ತಮಾಷೆನ. ಓಕೆ. ಏನಿಲ್ಲ, ನಾನು ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ. ನನಗೆ ಫಿಲಮಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಅದರಿಂದ ನಾನು ನವರಸ ನಟನ ಅಕಾಡೆಮಿಗೆ ಹೋಗಿ ಜಾಯ್ನ್ ಆದೆ. ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾಯಿದ್ದೆ. ಮುಗ್ದ ತಕ್ಷಣ ಆವಾಗ ಒಂದು ಮೆಸೇಜ್ ಬಂತು, ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ. ಆವಾಗ ಮಾಲು ಶ್ರೀನಿವಾಸ್ ಸರ್ ಅವರು, ಇಲ್ಲ ನೀನು ಆಡಿಷನ್ ಕೊಡು, ಸೊ ನೀನು ಸೆಲೆಕ್ಟ್ ಆಗೇ ಆಗ್ತೀಯ ಅಂತೇಳಿ ಅವರೇ ಕರ್ಕೊಂಬಂದು ಆಡಿಷನ್ ಕೊಡಿಸಿದ್ರು. ಸೊ ಅದಾದಮೇಲೆ ಸರ್ ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಹೀರೋಯಿನ್ಗೆ ಅಂತ ಹೇಳಿದ್ರು. ನಾನು ತುಂಬ ಥ್ಯಾಂಕ್ಸ್ ಸರ್, ನೀವು ಅಷ್ಟು ಇಷ್ಟಪಟ್ಟು ಆ ಪಾತ್ರನ ಬರೆದಿದ್ದೀರಾ. ಅದನ್ನು ನನ್ನ ನಂಬಿ ನೀವು ನನ್ನ ಕೈ ಕೊಟ್ಟು ನನ್ನ ಕೈಲಿ ಆ್ಯಕ್ಟ್ ಮಾಡಿಸಿದ್ರಲ್ಲ ಸರ್, ತುಂಬ ಥ್ಯಾಂಕ್ಸ್. ನನ್ನ ನಂಬಿ ಆ ಪಾತ್ರನ ಕೊಟ್ಟಿದ್ದಕ್ಕೆ. ಪ್ರೊಡ್ಯೂಸರ್ ಸರ್ ತುಂಬ ಥ್ಯಾಂಕ್ಸ್ ನಿಮಗೂ. ಹಂಗೆ ಮಾಲು ಶ್ರೀನಿವಾಸ್ ಸರ್ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಈ ವೇದಿಕೆಯಲ್ಲಿ. ನಾನು ಬಿಟ್ಟರೆ
ಆಕೃತಿ ಪಾತ್ರದ ಬಗ್ಗೆ ಮ್ಯಾಮ್ ಹೇಳಕ್ಕಾಗಲ್ಲ. ಒಬ್ರು ಮಾಲೂರು ಶ್ರೀನಿವಾಸು, ಇನ್ನೊಬ್ರು ಮಂಡ್ಯ ರಮೇಶ್. ನಾನು ರಮೇಶ್, ನಾವೆಲ್ಲ ಫ್ರೆಂಡ್ಸ್ ಅಲ್ಲ ಸರ್. ರಮೇಶ್ನ ಕೇಳಿದ್ದೆ ಒಂದು ಈ ಥರ ಯಾರನ್ನ ಸಜೆಸ್ಟ್ ಮಾಡೋಕ್ಕೆ. ರಮೇಶ್ ಹೇಳ್ಬೋದು ಸರ್. ಇನ್ನು 2.5 years. ಮೆಡಿಕಲ್ ಕಂಟಿನ್ಯೂ ಡಿಸ್ಕಂಟಿನ್ಯೂ? ಇಲ್ಲ ಸರ್, ಕಂಟಿನ್ಯೂ ಮಾಡ್ತೀನಿ. ಓಕೆನಾ ಸರ್? ಥ್ಯಾಂಕ್ ಯು ವಿಹಾನ್. ಹೆಚ್ಚು ಸಿನಿಮಾ ನಮ್ಮ ಸಂಸ್ಥೆಯಿಂದ ಬರುತ್ತೆ. ಥ್ಯಾಂಕ್ ಯು. ನಾನು ಹೀರೋ ಆಗಿ ಇಂಟ್ರೊಡ್ಯೂಸ್ ಆಗ್ತೀನಿ ಅಂತ ಹೇಳಿ. ಥ್ಯಾಂಕ್ ಯು ತೇಜಸ್. ಗಣೇಶ್ ಅವರು ಅನರ್ಥದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿದ್ದೀರಿ. ತಮ್ಮ ಪಾತ್ರ ಸಿನಿಮಾ ಬಗ್ಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್. ನಾನು ತೆಲುಗು ಮತ್ತು ಕನ್ನಡ ಫಿಲಮ್ಸಲ್ಲಿ ಆ್ಯಕ್ಟ್ ಮಾಡಿದ್ದೇನೆ. ಲೀಡಾಗಿ ಮಾಡಿದ್ದೆ ಕನ್ನಡದಲ್ಲಿ. 2019-20 ರಿಲೀಸ್ ಆಯಿತು RH100 ಅಂತ. ಸೊ ಆ ಸಿನಿಮಾದ ಹೀರೋ ನಾನು. ಆ ಟೈಮಲ್ಲಿ ನಿಮಗೆ ಗೊತ್ತು ಸಿಚುವೇಶನ್ ಹೇಗಿತ್ತು ಅಂತ. ಸೊ ಅದು ನನ್ನ ಮೂವಿ ರಿಲೀಸ್ ಆಗಿ ನೆಕ್ಸ್ಟ್ ದಿನನೇ ಟೆಲಿಗ್ರಾಮಲ್ಲಿ ಬಂದುಬಿಡ್ತು. ನಿಮಗೆ ಗೊತ್ತು ಈ ಸಿಚುವೇಶನ್ಸ್, ಪ್ರೆಸೆಂಟ್ ರಿಯಾಲಿಟಿ ಮಾತಾಡಬೇಕು, ಸುಮ್ಮನೆ ನಾವು ಏನೋ ಅಂದ್ಕೊಂಡು ಮಾತಾಡೋದಲ್ಲ. ಸೊ ಬಿಸ್ನೆಸ್ಸು ಅಷ್ಟೇ. ನೀವು ಹೇಳ್ದಂಗೆ 3 ಫೈಟ್ ಆಗಲಿ ಎಲ್ಲ, ಇವಾಗ ಆಗ್ರಿಗೇಟರ್ಸ್ ಇರ್ತಾರೆ ಮುಂಬೈಯಲ್ಲಿ, ಅವರೇ ಡಿಸೈಡ್ ಮಾಡ್ತಾರೆ ನಿಮಗೆ ನಿಮ್ಮ ಮೂವಿ ಎಷ್ಟು ಹೋಗಬೇಕು ಏನು ಅಂದ್ಬಿಟ್ಟು. ಇವು ತೊಗೊಳ್ತಾನೆ ಇಲ್ಲ ಕನ್ನಡ ಮೂವೀಸು. ನೀವು ನೆಟ್ಫ್ಲಿಕ್ಸ್ ಆಗಲಿ, ಯಾವುದೇ ನೀವು OTT ಪ್ಲ್ಯಾಟ್ಫಾರ್ಮ್ಸ್ ನೋಡಿ, ಕನ್ನಡ ತುಂಬ ಕಡಿಮೆ ಇದೆ. ತೆಲುಗು, ತಮಿಳ್ ಅಂದರೆ ಅದಕ್ಕೆ ಬೇರೆ ಮರ್ಯಾದೆ ಇದೆ. ಕನ್ನಡದಲ್ಲಿ ಅಂದರೆ ಹೊಸಬ್ರು ಮೂವೀಸ್ಗೆ ಫಸ್ಟು ಕೇಳೋದೇ ಸ್ಟಾರ್ ಕ್ಯಾಸ್ಟ್ ಯಾರಿದ್ದಾರೆ, ಎಷ್ಟು ಈ ಮೇಕಿಂಗ್ ಯಾವುದ್ರಲ್ಲಿ ಯಾವ ಕ್ಯಾಮ್ರಲ್ಲಿ ಮಾಡಿದ್ದೀರಾ, ಎಷ್ಟು ಬಡ್ಜೆಟ್ ಇದೆ ನಿಮ್ಮದು, ಇದೇ ಕೇಳೋದು ನಮಗೆ ಅವಾಗ ಗೊತ್ತಾಯ್ತು ನಮ್ಮ ರಿಯಾಲಿಟಿ. ಒಂದು ಫಿಲಮ್ ಮಾಡಿ ಲಾಸ್ ಮಾಡ್ಕೊಂಡ್ಮೇಲೆ ಗೊತ್ತಾಗುತ್ತೆ ಅದು ರಿಯಾಲಿಟಿ ಏನಂತ. ಸೊ ಇವಾಗ ತೆಲುಗುಲಿ ಒಂದು ಫಿಲಮ್ ಮಾಡಿದೆ, ಅಲ್ಲಿ ಅದು ಆಮೇಲೆ OTTಗೆ ಹೋದರೆ ಅದು ಮರ್ಯಾದೆನೇ ಬೇರೆ. ಕನ್ನಡದಲ್ಲಿ ಅಂದರೆ ಹೊಸಬ್ರು ಮೂವೀಸ್ಗೆ ಅಂದರೆ ನಿಮಗೆ ಗೊತ್ತಿರುತ್ತೆ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತ. ಸೊ ಇದರಲ್ಲಿ ಅನರ್ಥ ಒಂದು ಫಿಲಮಲ್ಲಿ, ಒಂದು ಸಸ್ಪೆನ್ಸ್ ಥ್ರಿಲ್ಲರಲ್ಲಿ ಒಂದು ವೈಟೇಜ್ ರೋಲ್ ಮಾಡಿದ್ದೀನಿ. ಸೊ ಪಾತ್ರದ ಬಗ್ಗೆ ಏನು ಹೇಳೋಕ್ಕಾಗಲ್ಲ. ಸೊ ಸಣ್ಣ ಪಾತ್ರ ಆದರೂ ಕೂಡ ಅದು ತುಂಬ ವೈಟೇಜ್ ಕೊಡುವಂಥ ಮೂವಿ ಈ ಮೂವಿಲಿರೋದು. ಸೊ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸರ್ ಜೊತೆ ವರ್ಕ್ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು. ಸೆಟ್ಟಲ್ಲೆಲ್ಲ ನಿಮಗೆ ಇವತ್ತು ಸರ್ ಒಂಥರ ಜಾಲಿ ಫನ್ ಆಗಿರ್ತಾರೆ, ಎಲ್ಲೂ ನಮಗೆ ಡಿಸ್ಕಂಫರ್ಟ್ ಮಾಡಲ್ಲ. ಆ್ಯಂಡ್ ಅವರೇ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ನಮಗೆ. ಸೊ ಏನಾದರೂ ನಮಗೆ ಡೌಟ್ ಇತ್ತು ಅಂದರೆ ಅವರೇ ಆ್ಯಕ್ಟ್ ಮಾಡಿಬಿಟ್ಟು ತೋರಿಸ್ತಾರೆ. ಆ್ಯಂಡ್ ಡಬ್ಬಿಂಗ್ ಟೈಮಲ್ಲೂ ಅಷ್ಟೇ ಸರ್ರು ಪ್ರತಿಯೊಂದು ವರ್ಡ್ಸು ಹೆಂಗೆ ಪಾಸ್ ಕೊಡಬೇಕು, ಎಲ್ಲಿ ಸ್ಟ್ರೆಸ್ ಮಾಡಬೇಕು, ತುಂಬ ಒಂದು ವರ್ಕ್ಶಾಪ್ ಥರನೇ ಆಯಿತು ನಮ್ಮ ಮೂವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಜೊತೆ ವರ್ಕ್ ಮಾಡಿದ್ದು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ, ಒಂದು ಬ್ಯಾಕ್ ಬೋನ್ ನಮಗೆ ಶ್ರೀಧರ್ ಸರ್ ಆಗಲಿ, ಇನ್ನು ಕೋ ಪ್ರೊಡ್ಯೂಸರ್ಸ್ ಆಗಲಿ, ಅವರೇ ಇಲ್ಲ ಅಂದರೆ ಇಲ್ಲಿವರೆಗೂ ಮೂವಿ ಬರ್ತಾ ಇರಲಿಲ್ಲ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಫಿಲಮ್ ಒಳ್ಳೇದಾಗಲಿ. ಆ್ಯಂಡ್ ನಿಮ್ಮ ಸಪೋರ್ಟ್ ತುಂಬ ಬೇಕು ನಮಗೆ. ನೀವು ಮ್ಯಾಕ್ಸಿಮಮ್ ರೀಚ್ ಮಾಡಿದ್ರೇ ಅಟ್ಲೀಸ್ಟ್ ನಮಗೆ ಆಡಿಯನ್ಸ್ ಬರ್ತಾರೆ. ನಮ್ಮ ಕಡೆಯಿಂದ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಕಡೆಯಿಂದ ಏನು ಮ್ಯಾಕ್ಸಿಮಮ್ ಎಫರ್ಟ್ ಆಗುತ್ತೋ ನಾವು ಎಫರ್ಟ್ ಹಾಕ್ತೀವಿ. ಆ್ಯಂಡ್ ಮಿಕ್ಕಿದ್ದು ಆಡಿಯನ್ಸ್ ಮೇಲೆ ಬಿಟ್ಟಿತ್ತು. ಕತೆ ಚೆನ್ನಾಗಿತ್ತು ಅಂದರೆ ನಮಗೆ ಪ್ರಮೋಷನ್ ಅವಶ್ಯಕತೆ ಇಲ್ಲ, ಮೌತ್ ಪಬ್ಲಿಸಿಟಿಯಿಂದನೇ ಮೂವಿ ಗೆಲ್ಲುತ್ತೆ. ಬಟ್ ನಮ್ಮ ಎಫರ್ಟ್ ನಾವು ಹಾಕ್ತೀವಿ, ಮ್ಯಾಕ್ಸಿಮಮ್ ನಾವು ಎಫರ್ಟ್ ಹಾಕಿದ್ದೀವಿ. ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಲ್ಲರೂ ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡಿರ್ತಾರೆ. ಅದರಲ್ಲಿ ಇದು ತುಂಬ ಚೆನ್ನಾಗಿ ಮಾಡಿದ್ದೀವಿ ಅಂತ ನಾವು ಎಷ್ಟೇ ಹೇಳಿದ್ರು ನೀವೇನಂದ್ರೆ ಮಾಮೂಲಿ ಮಾಡಿರ್ತಾರೆ ಅಂತ ಅನ್ಕೊತೀರಾ. ಬಟ್ ಸಿನಿಮಾ ಒಂದ್ಸಲ ನೋಡಿದ್ಮೇಲೆ ಗೊತ್ತಾಗುತ್ತೆ ಸಿನಿಮಾ ಹೆಂಗಿದೆ ಅಂತ. ನಮ್ಮ ಶಿಪ್ನ ನಾಯಕರಾದ ರಮೇಶ್ ಕೃಷ್ಣ ಅವರು ತುಂಬ ಶ್ರಮಪಟ್ಟು ಒಳ್ಳೆ ಕಾನ್ಸೆಪ್ಟ್ ಮಾಡಿದ್ದಾರೆ. ಇದು ಒಂದು 1000ಕ್ಕೆ 1 ಅಂತ ಹೇಳ್ಬೋದು. 14 ಹೇಳ್ತಾರೆ ಅಂತ ಹೇಳಿದ್ರಲ್ಲ, 14 ಅಲ್ಲ 1. ಇದು ಜನ ಕರೆಕ್ಟಾಗಿ ನೋಡಿದ್ರೆ ಅರ್ಥ ಆಗುತ್ತೆ. ಸುಮ್ಮನೆ ನಾನು ಏನೇನೋ ಮಾತಾಡೋಕ್ಕಾಗಲ್ಲ. ತುಂಬ ಒಳ್ಳೆ ಕಾನ್ಸೆಪ್ಟ್ ಸರ್. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಸೆಕೆಂಡ್ ಹಾಫ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಎಕ್ಸ್ಟ್ರಾಡಿನರಿ ಸರ್. ನೀವು ನೋಡಿದ್ರೆ ಹೇಳ್ತೀರಾ ಸರ್. ನೀವು ಟೋಟಲ್ ಸಿನಿಮಾ ನೋಡ್ಬೇಕು ಸರ್. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ನೋಡ್ಬೇಕಾಗುತ್ತೆ ಸರ್. ಪೂರ್ತಿ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಥ್ಯಾಂಕ್ ಯು. ನಾನು ವಿಷ್ಣು ಅನ್ನೋ ಪಾತ್ರ ಮಾಡಿದ್ದೀನಿ. ಪ್ಲಸ್ ಈ ಸಿನಿಮಾ ನಾನು ಪ್ರೊಡಕ್ಷನಲ್ಲಿ ಕೂಡ ವರ್ಕ್ ಮಾಡಿದ್ದೀನಿ. ಸೊ ಸಿನಿಮಾ ನಂಗೆ ತುಂಬ ಕಲಿಯೋಕ್ಕೆ ಸಿಕ್ತು. ರಮೇಶ್ ಕೃಷ್ಣ ಸರ್ ಅಂತೂ ಅವ್ರ ಜೊತೆ ಏನೋ ಫ್ಯಾಮಿಲಿ ಥರ ಹೋಗಿತ್ತು ನಮ್ಮ ಟೀಮ್ ಬಂದ್ಬಿಟ್ಟು. ಯಾಕಂದರೆ ಸರ್ ಎಲ್ಲಾನು ಪರ್ಫೆಕ್ಷನ್ ನೋಡೋರು. ನಮಗೆ ಬರೋವರೆಗೂ ಸರ್ರು ಟೇಕ್ ಓಕೆ ಮಾಡ್ತಿರ್ಲಿಲ್ಲ. ಆಮೇಲೆ ಡಬ್ಬಿಂಗಲ್ಲೂ ಅಷ್ಟೇ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು ನನಗಂತೂ. ಬಿಕಾಸ್ ಒಂದು ಕ್ಯಾರೆಕ್ಟರ್ ನಾನು ಡಬ್ ಕೂಡ ಮಾಡಿದೆ. ಸೊ ತುಂಬ ಕಲಿತೆ ನನಗೂ. ಈ ಸಿನಿಮಾಲಿ ನನಗೆ ತುಂಬ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಇತ್ತು. ಪ್ರೊಡಕ್ಷನ್ ಇರಲಿ, ಆ್ಯಕ್ಟಿಂಗ್ ಇರಲಿ, ಅಥವಾ ಡಬ್ಬಿಂಗ್ ಮಾಡೋದಿರಲಿ. ಸಿನಿಮಾ ಇಲ್ಲಿವರೆಗೂ ಬಂದಿದೆ, ಅದೇ ನಮಗೆ ತುಂಬ ಖುಷಿ. ಯಾಕಂದರೆ ಎಷ್ಟೊಂದು ಸಿನಿಮಾಗಳು ಮಾಡ್ತೀವಿ, ಏನಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ ನಮಗೆ. ಸೊ ಶ್ರೀಧರ್ ಸರ್ ತುಂಬ ಥ್ಯಾಂಕ್ ಯು. ರಮೇಶ್ ಕೃಷ್ಣ ಸರ್, ನಿಮಗೆ ನಿಮ್ಮ ಮೋಟಿವೇಶನ್ ಅಂತೂ ನಾವು ತುಂಬ ಹ್ಯಾಟ್ಸ್ ಆಫ್ ಸರ್. ನಿಮ್ಮ ಎನರ್ಜಿ, ಮೋಟಿವೇಶನ್ ಯಾವತ್ತೂ ಹೀಗೆ ಇರಲಿ ಸರ್. ಸರ್ ಟಯರ್ಡ್ ಆಗಲ್ಲ ಸೆಟ್ಟಲ್ಲಿ. ಒಂದಿನ ಶೂಟಿಂಗ್ ನೈಟ್ 7 ಗಂಟೆ ಮುಗ್ದಿದೆ, ಅವಾಗ ನಾನು ಪ್ರೊಡಕ್ಷನಲ್ಲಿ ವರ್ಕ್ ಮಾಡ್ತಿದ್ದೆ. ಸರ್ ಬೆಳಿಗ್ಗೆ 5:15 ರೆಡಿ ಆಗಿದ್ದಾರೆ. ನಾವು ಎಲ್ಲರೂ ಟಯರ್ಡ್ ಸೆಟ್ಟಲ್ಲಿ. ಸೊ ಸರ್ ಅಷ್ಟು ಒಂಥರ ಆಕ್ಟಿವ್. ಸೊ ತುಂಬ ಥ್ಯಾಂಕ್ ಯು ಸರ್. ಶ್ರೀಧರ್ ಸರ್ ತುಂಬ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ಲ ಸ್ಟ್ರಗ್ಲಿಂಗ್ ಆಕ್ಟರ್ಸೇ ನಾವು. ಇಲ್ಲಿಂದ ನಿಮ್ಮ ಸಪೋರ್ಟ್ ನಮಗೆಲ್ಲ ಬೇಕಾಗಿರೋದು.
ಎಲ್ಲರೂ ಥಿಯೇಟ್ರಿಗೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ನೀವೆಲ್ಲರೂ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಮಾಡೋಕ್ಕಾಗಲ್ಲ. ಥ್ರಿಲ್ಲರ್ ಮತ್ತು ಸಸ್ಪೆನ್ಸ್ ಯಾರು ಜಾಸ್ತಿ ಇಷ್ಟಪಡ್ತಾರೋ ಈ ಮೂವಿ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ. ನಿಮ್ಗೇನು ಇಷ್ಟ ಆಗುತ್ತೆ? ಕೀರ್ತಿ ಆ ಪ್ಲಾಟ್ ಟ್ವಿಸ್ಟ್ ಇಷ್ಟ ಆಗುತ್ತೆ. ಥ್ರಿಲ್ಲರಾ ಬೇರೆ ಏನು ಇಷ್ಟ ಆಗುತ್ತೆ? ಥ್ರಿಲ್ಲರ್ ಸಸ್ಪೆನ್ಸ್ ಎಲ್ಲ ಇದೆ. ಎಲ್ಲ ಇದೆ ಸಿನಿಮಾದಲ್ಲಿ. ಲಾಸ್ಟಲ್ಲಿ ಏನಾಗುತ್ತೆ? ಕೀರ್ತಿ ಸೊ ನನ್ನ ಹೆಸರು ಕೀರ್ತಿ. ಈ ಮೂವಿ ಫಸ್ಟ್ ಪಾರ್ಟ್ ನೋಡ್ತಾ ಇರುವಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಆದರೆ ಸೆಕೆಂಡ್ ಪಾರ್ಟ್ ತುಂಬ ಚೆನ್ನಾಗಿದೆ. ಸೊ ಇಟ್ಸ್ ವರ್ತ್ ಯುವರ್ ಟೈಮ್. ಯು ಶುಡ್ ಡೆಫಿನೆಟ್ಲಿ. ನೀವು ಹೇಳಿದ್ ನೋಡಿ ಸೆಕೆಂಡ್ ಪಾರ್ಟ್ ಏನು ಅನ್ಕೊಂಬಿಟ್ಟು ಏನಿರುತ್ತೆ ಆ್ಯಕ್ಚುಲಿ ಏನಿರುತ್ತೆ ಅಂತ ಬಿಡಿಸ್ತಾರೆ ಸರ್. ಅದೇ ಕ್ಲೈಮ್ಯಾಕ್ಸ್ ಏನಾಗುತ್ತೆ ಅದು ಹೇಳಿದ್ರೆ ಮುಗೀತಲ್ಲ ಸರ್. ಸರ್ ಒಂದು ಸಿಮಿಲರ್ ಇದೆ, ಎಲ್ರ ಸ್ಪೀಚ್ ನಾವೇ ಮಾಡಿ. ಫಸ್ಟ್ ಇವೇನು ಮಾಡಿದ್ದಾರೆ ತೋರಿಸಿ ಅಂತ ಕೇಳ್ತೀವಿ. ಟ್ರೈಲರು ಮತ್ತು ಟೀಸರ್ ಟೀಸರ್ ಸಾಂಗ್ಸ್ ಅಂದಿದ್ರು. ಭಾಳ ಖುಷಿ ಆಯಿತು, ನೋಡಿದೆ, ತುಂಬ ಸಸ್ಪೆನ್ಸಲ್ಲಿತ್ತು. ಇದು ಹೊಸತನ ಇದೆ, ಚೆನ್ನಾಗಿದೆ ಅಂದ್ಬಿಟ್ಟು ಭಾಳ ಇದು ಮಾಡಿ ಇದನ್ನು ಕೆಲವೊಂದು ಡಿಸ್ಕಷನ್ ಮಾಡಿ ಇಷ್ಟು ಕೇಂದ್ರಗಳು ಬಿಡುಗಡೆ ಮಾಡೋಣ ಈ ಥರ ಅಂತ ಪ್ಲ್ಯಾನ್ ಮಾಡಿ ಒಂದು ಒಳ್ಳೆ ಇದನ್ನು ಡೇಟ್ ಇಟ್ಕೊಂಡು ಒಳ್ಳೆ ಟೈಮ್ ನೋಡಿ ಮಾಡೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಮಂತು 2ನೇ ವಾರದಲ್ಲಿ ಬಿಡುಗಡೆ ಮಾಡೋಕ್ಕಂತ ರಾಜ್ಯದಂತ ನಾವು ಪ್ರಯತ್ನ ಪಡ್ತಾ ಇದ್ವಿ. ಅದಕ್ಕೋಸ್ಕರ ನಿಮ್ಮೆಲ್ಲ ಸಹಕಾರ ಪ್ರೋತ್ಸಾಹ ಇದೇ ರೀತಿ ಇರಲಿ, ನಾವು ಮುಂದೆ ಸಪೋರ್ಟ್ ಮಾಡಿದ್ವಿ. ಥಿಯೇಟರ್ ಸೆಟಪ್ ಎಷ್ಟು ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್? ಇವಾಗ ಏನಾಗುತ್ತೆ ಅಂದರೆ ಕನ್ನಡ ಹೊಸ ಪ್ರತಿಗಳು ಕನ್ನಡ ಚಿತ್ರಗಳು ಕಮ್ಮಿ ಥಿಯೇಟ್ರ್ ಕೊಡೋದು. ಏಕೆ ಅಂದರೆ ಥಿಯೇಟ್ರುಗಳಲ್ಲಿ ಅವರು ಹೀರೋ ನೋಡ್ತಾರೆ ಫಸ್ಟು, ಮಿನಿಮಮ್ ಗ್ಯಾರಂಟಿ ಬರ್ತಾರೆ ಅಂತ. ಹೊಸಬ್ರದ್ದು ಗ್ಯಾರಂಟಿ ಇಲ್ಲ ಅಂತ. ಆದರೆ ಹೊಸಬ್ರಲ್ಲಿ ಒಳ್ಳೆ ಪ್ರತಿಭೆ, ಒಳ್ಳೆ ಕಥೆ ಇರುತ್ತೆ. ನಾವೆಷ್ಟೇ ಹೇಳಿದ್ರು ನೋಡೋಣ ಮಾಡೋಣ ಅಂದ್ಬಿಟ್ಟು ಒಂದು ಶೋ ಕೊಡ್ತಾರೆ. ಚೆನ್ನಾಗಿತ್ತು ಅಂದರೆ ಶೋಭೆ ರೈಸ್ ಮಾಡ್ತಾರೆ, ಇಲ್ಲಾಂದರೆ ಕೇಳಿದ್ರೆ ತಗೊಂಡ್ಬಿಡ್ತಾರೆ. ಈ ಸಮಸ್ಯೆಗಳು ಜಾಸ್ತಿ ಆಗ್ತಾಯಿದೆ. ಸೊ ಅದು ಏನಾಗುತ್ತೆ, ಈ ಹೊಸ ಪ್ರತಿಭೆಗಳಿಗೂ ನಾವು ಅವಕಾಶ ಕೊಡಬೇಕು, ಬೆಳೆಸ್ಬೇಕು ಅಂತ ನಾವು ಪ್ರಯತ್ನ ಪಡ್ತೀವಿ. ಅವ್ರು ಥಿಯೇಟ್ರವರು ಹೊಸರು ನೋಡೋರು ಹಂಗೇನು ಜನ ಬರಬೇಕು, ಥಿಯೇಟ್ರ್ ಕಲೆಕ್ಷನ್ ಆಗ್ಬೇಕು ಅಂತ ನೋಡ್ತಾರೆ. ನಾವು ಫೈಟ್ ಮಾಡಿ ಏನೋ ಮಾಡಿ ಕೆಲವರು ನಮ್ಮೊಂದು ಸಪೋರ್ಟ್ ತೊಗೊಂಡು ಇರಲಿ ರಮೇಶ್ ರೆಗ್ಯುಲರ್ ಮಾಡ್ತಾರೆ, ನಮ್ಮ ಅವಕಾಶ ಕೊಡ್ತಾರೆ. ಕೆಲವೊಂದು ಶೋ ರೈಸ್ ಆಗ್ತವೆ, ಕೆಲವೊಂದು ಅವರೇ ನಮ್ಗೆ ನೋಡ್ಬಿಟ್ಟು ಕಂಟಿನ್ಯೂ ಮಾಡಿ ವಾರಗಟ್ಟಲೆ ಇರಲಿ ಅಂತ ಮಾಡ್ತಾರೆ. ನಮಗೆ ಒಂದು ಪ್ರೇಕ್ಷಕರಿಗೂ ಒಂದು ಒಳ್ಳೆಯ ಅಭಿಪ್ರಾಯ ಬರಲಿ ಅಂತ ನಾವು ಎಲ್ಲ ಕಡೆ ಪ್ರಚಾರ ಮಾಡಿ ಎಲ್ಲ ಒಂದು ಪ್ರೆಸ್ ಮೀಟ್ ಅಂತ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬೋದು. ರಮೇಶ್ ಸರ್ ಸರ್ ಎಲ್ಲ ಪರ್ಸೆಂಟೇಜಲ್ಲಿ ಮಾಡ್ತಾಯಿದ್ದಾರೆ. ರೆಂಟ್ ಎಲ್ಲೂ ಹಾಕೋಕ್ಕಾಗ್ತಿಲ್ಲ. ರೆಂಟ್ ಕೊಟ್ಟು ಅದು ಮಾಡೋದ್ರಿಂದ ನಿಮ್ಮ ಪೂರ್ತಿ ಪಾಪ ಭಾಳ ಇದಾಗ್ತಾರೆ. ಅದಕ್ಕೋಸ್ಕರ ನಾನು ಎಲ್ಲ ಶೇರಿಂಗ್ ಇಟ್ಕೊಂಡು ಒಂದು 30-40 ಸೆಂಟ್ರ್ ಮಾಡಬೇಕಂತ ನಾನು ಡಿಸೈಡ್ ಮಾಡಿ ಸರ್. ಮತ್ತೇನು ಸರ್ ಏನು ಡೌಟ್? ನಂಬರ್ ಅಮಿತಾ ಏನೋ ಫೋನ್ ನಂಬರ್ ಬೇಕಾ?